ಆನೇಕಲ್ ತಾಲೂಕಿನ ಚಂದಾಪುರದಲ್ಲಿರುವ ಟಿಎಸ್ ರಾಯಲ್ ಗ್ರ್ಯಾಂಡ್ ಹೋಟೆಲ್ ಆವರಣದಲ್ಲಿ ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ ಜಿಲ್ಲೆ 317 ಇದರ 3ನೇ ವಲಯ ಮಟ್ಟದ ರೀಸನ್ ಮೀಟ್ ಲಯನ್ಸ್ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಇನ್ನು 3ನೇ ವಲಯ ಮಟ್ಟದ ಲಯನ್ಸ್ ಸಮಾರಂಭಕ್ಕೆ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ವಲಯ ಮಟ್ಟದ ಸಮಾರಂಭದ ಅಧ್ಯಕ್ಷತೆಯನ್ನು ಲಯನ್ಸ್ ಮಂಜುನಾಥ್ ಕೆಎನ್ ರವರು ವಹಿಸಿದ್ದರು. ಇನ್ನು ಈ ಕಾರ್ಯಕ್ರಮದ ನೇತೃತ್ವವನ್ನು ಲಯನ್ಸ್ ದೇವರಾಜ್ ನಾಯಕ್ ನಿಸರ್ಗರವರು ವಹಿಸಿದರು. ಇದೇ ಸಂದರ್ಭದಲ್ಲಿ ಅಮೆರಿಕ ಹೃದಯ ತಜ್ಞರಾದ ಡಾಕ್ಟರ್ ಗಿರೀಶ್ ಮೂಡ್ ರವರು ಹೃದಯ ಸಂಬಂಧಿ ಹೃದಯಾಘಾತ ಕಾಯಿಲೆಗಳ ಬಗ್ಗೆ ಸಾರ್ವಜನಿಕರಿಗೆ ಲಯನ್ಸ್ ಸದಸ್ಯರಿಗೆ ಅರಿವು ಮೂಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಬಿಟಿಎಲ್ ಕಾಲೇಜಿನ ಮುಖ್ಯಸ್ಥರಾದ ಡಾಕ್ಟರ್ ಸುಮಾ ರಂಗನಾಥ್, ಝೋನ್ 1ನ ಲಯನ್ ಸುರೇಶ್ ಬಿಜೂರ್, ಝೋನ್ 2ರ ಲಯನ್ಸ್ ರೆಪೆಲ್ ಆಂಟೋನಿ ಮತ್ತು ಜಿಲ್ಲಾ ಲಯನ್ಸ್ ಪ್ರತಿನಿಧಿಗಳಾದ ಲಯನ್ಸ್ ಅರುಣ್ ಕುಮಾರ್, ಲಯನ್ ಮೋಹನ್ ಕುಮಾರ್, ಲಯನ್ ಪ್ರತಾಪ್ ಯಾದವ್, ಲಯನ್ ಸೀತಾರಾಮ, ಲಯನ್ ಭಾನುಮೂರ್ತಿ ರೆಡ್ಡಿ ಹಾಗೂ ಲಯನ್ಸ್ ಕ್ಲಬ್ನ 3ನೇ ವಲಯ ಮಟ್ಟದ ಎಲ್ಲ ಪದಾಧಿಕಾರಿಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿದರು. ಅದರಲ್ಲಿ ರೀಜನ್ 3 ರೀಜನ್ ಚೇರ್ಪರ್ಸನ್ ಆಗಿ ಮಾಡಿ ನನಗೆ 8 ಕ್ಲಬ್ ಹಾಗೂ 3 ಲಿಯೋ ಕ್ಲಬ್ ಅನ್ನ ನನ್ನ ಅಂಡರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಒಟ್ಟು ಸುಮಾರು ಸಾವಿರಾರು ಜನರಿಗೆ ಬೃಹತ್ ಆರೋಗ್ಯ ತಪಾಸಣೆಯನ್ನ ಈ 8 ಕ್ಲಬ್ ಇಂದ ನನ್ನ ರೀಜನ್ ಇಂದ ಈ ಜನಗಳಿಗೆ ಸೇವೆಯನ್ನ ತಲುಪಿಸಿದೀವಿ. ಆರೋಗ್ಯ ಶಿಬಿರ ಇರ್ಬೋದು, ಒಂದು ಗಿಡ ನೆಡೋದು ಇರ್ಬೋದು, ಮತ್ತೆ ಮಕ್ಕಳಿಗೆ ಪಾಠ್ಯ ಪುಸ್ತಕಗಳನ್ನು ಕೊಡೋದಿರ್ಬೋದು. ಅದಕ್ಕಿಂತ ಎಲ್ಲ ಹೆಚ್ಚಾಗಿ ಸುಮಾರು ಈ ಸರಿ ಶಾಲಾ ಈ ಕಳೆದ 2023 ಮೊನ್ನೆ ಯಾರು ಎಕ್ಸಾಮ್ ಬರೆದಿದ್ದಾರೆ SSLC ಅಂತ ಮಕ್ಕಳಿಗೆ 15 ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ನಾವು ಯಾರು SSLC ನಲ್ಲಿ ಹೈಯೆಸ್ಟ್ ರ್ಯಾಂಕ್ ಬರ್ತಾರೋ ಅವರಿಗೆ PUC ಮತ್ತು ಸೆಕೆಂಡ್ PUC ಗೆ ಸ್ಕಾಲರ್ಶಿಪ್ ನ ನಮ್ಮ ಲಯನ್ ಚಂದಾಪುರ ಹೋಬಳಿಂದ ನಾವು ಅದನ್ನ ಕೊಡಬೇಕು ಅಂತ ಹೇಳಿ ಅಂದ್ಕೊಂಡು ನಾವು ಇವತ್ತು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ನಾವು ಅವತ್ತು ಗೌರವರ ಹತ್ರ ಈ ವಿಚಾರವನ್ನು ಮಂಡನೆ ಮಾಡಿದ್ದೀವಿ. ಎಲ್ಲದಕ್ಕಿಂತ ಒಂದು ನೋವು ಸಂಗತಿ ಏನಪ್ಪಾ ಅಂದ್ರೆ ಸೇವೆ ಬೃಹತ್ ಆರೋಗ್ಯ ತಪಾಸಣೆ ಮಾಡಿಸ್ತೀವಿ, ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತೀವಿ, ಮತ್ತೆ ಮಕ್ಕಳಿಗೆ ಪಾಠ್ಯ ಪುಸ್ತಕಗಳನ್ನ ಕೊಡ್ತೀವಿ, ಫಾರೆಸ್ಟ್ಗಳಿಗೆ ಹೋಗಿ ಸೀಡ್ಸ್ ಥ್ರೂಬಾಲ್ ಮಾಡ್ತೀವಿ. ಆದ್ರೆ ನೋವಿನ ಸಂಗತಿ ಏನಂದ್ರೆ ವೃದ್ಧಾಶ್ರಮಕ್ಕೆ ಹೋಗ್ತೀವಲ್ಲ, ಅದೇ ನೋವಿನ ಸಂಗತಿ.
ನಮ್ಮಂತ ಲಯನ್ಸ್ ಕ್ಲಬ್ ನಲ್ಲಿ ಎಷ್ಟು ಎಲ್ಲ ಕ್ವಾಲಿಫೈಡ್ಸ್ ಇದ್ದಾರೆ, ಎಲ್ಲ ಎಜುಕೇಟೆಡ್ ಇದ್ದಾರೆ ಪಬ್ಲಿಕ್ ಅಲ್ಲಿ ಇವತ್ತು. ಅಂತ ತಂದೆ ತಾಯಿಗಳನ್ನ ಎಲ್ಲರೂ ಅವ್ರ ತಂದೆ ತಾಯಿ ನೋಡಿ, ಇಲ್ಲಿ ನಮ್ಗೆ ಸಿಪಾನಿ ಅಂತ ವೃದ್ಧಾಶ್ರಮ ಇದೆ ಇಲ್ಲಿ ಹತ್ರದಲ್ಲಿ, ಅಲ್ಲಿಗೆ ಹೋದ್ರೆ ನಮಗೆ ನೋವಾಗುತ್ತೆ ಅವ್ರವ್ರ ಕಥೆಗಳನ್ನ ಕೇಳ್ತಾ ಇದ್ರೆ. ಏನು ತಂದೆ ತಾಯಿಗಳು ಇಷ್ಟೆಲ್ಲ ಕಷ್ಟಪಟ್ಟು ಸಾಕಿ ಸಲವಿ ಕೇವಲ ಇಂಜಿನಿಯರ್ ಡಾಕ್ಟರ್ಗಳು ಮಾಡಿ ಅವಂತವ್ರು ನಾವು ವೃದ್ಧಾಶ್ರಮಕ್ಕೆ ನಾವು ಏನಿದೆಯೋ ನಿಮ್ದು ಏನಿ ಫೀಸ್ ಕಟ್ತೀವಿ, ಮಕ್ಕಳನ್ನ ತಂದೆ ತಾಯಿಗಳನ್ನ ತಗೊಂಡು ಸೇರ್ಸಿದೆಯಲ್ಲ, ಅದು ನೋವಿನ ಸಂಗತಿ. ಒಬ್ಬ ಎತ್ತ ತಂದೆ ತಾಯಿ 10 ಮಕ್ಕಳಿರ್ಲಿ ಅವನ್ನ ಕಷ್ಟಪಟ್ಟು ಯಾವತ್ತೂ ಕೂಡ ಈ ಮಕ್ಕಳು ಭಾರ ಅಂದನೆ ಸಾಕಿ ಸಲುತ್ತಾರೆ. ಅಂತ ಮಕ್ಕಳು ಇವತ್ತು ಅವರಿಗೆ ತಂದೆ ತಾಯಿ ಬೇಡವಾಗಿದೆಯಲ್ಲ, ಇದು ನೋವಿನ ಸಂಗತಿ. ಸುಮಾರು ಇವತ್ತು ಭಾರತದಲ್ಲಿ 6500ಕ್ಕೂ ಹೆಚ್ಚು ಇವತ್ತು ವೃದ್ಧಾಶ್ರಮಗಳಿದಾವೆ. ನೋವು ತರುತ್ತೆ. ಇವತ್ತೇನಂದ್ರೆ ಏನೇ ಸಂಪಾದನೆ ಮಾಡ್ಬೋದು ಮನುಷ್ಯ, ಸಂಪಾದನೆ ಮಾಡಿದ್ರೆ ತಂದೆ ತಾಯಿ ಸುಖವಾಗಿಲ್ಲ ಅಂತ ಹೇಳಿದ್ರೆ ಎಲ್ಲ ವೇಸ್ಟೆ. ಏನೇ ನೋಡಿ, ಈಗ ತಂದೆ ತಾಯಿ ಕೆಲವರು ಮನೇಲಿ ಇಟ್ಕೊಂಡಿದ್ದಾರೆ, ಮನೇಲಿ ಇಟ್ಕೊಂಡಿದ್ರು ಏನು ಪ್ರಯೋಜನ ಇಲ್ಲ. ಯಾವುದೋ ಒಂದು ಮೂಲೆಯಲ್ಲಿ ಯಾವುದೋ ಒಂದ್ ಕಡೆ ಹಾಲಲ್ಲಿ ಟಿವಿ ನೋಡ್ಕೊಂಡು ಅಲ್ಲಿರೋದೆ. ಅವ್ರ ಮನೇಲಿರೋ ಗಂಡ ಹೆಂಡತಿ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತಾರೋ ಗೊತ್ತಿರಲ್ಲ ಅವ್ರಿಗೆ, ಎಲ್ಲಿಗೆ ಹೋಗ್ತಾರೆ, ಏನ್ ಮಾಡ್ತಿದ್ದಾರೆ, ಅವ್ನು ಏನ್ ತಗೊಂಡಿದ್ದಾನೆ, ಯಾವ ಕಾರ್ ತಗೊಂಡಿದ್ದಾನೆ ಅದು ಕೂಡ ಗೊತ್ತಿರಲ್ಲ. ನಾವು ಒಂದು ಜೀವ ಇಲ್ಲಿರೋ ಮೊಬೈಲ್ ನಲ್ಲಿ 10 ರಿಂದ 12 ಅವರ್ ಕಳಿತೀವಿ. ಜೀವ ಇರೋ ತಂದೆ ತಾಯಿಗಳ ಜೊತೆ 10 ನಿಮಿಷ ಟೈಮ್ ವೇಸ್ಟ್ ಮಾಡಿ ಅವ್ರು ಏನು ಕೇಳಲ್ಲ. ಸಂಜೆ ಕಾಫಿ, ಬೆಳಗ್ಗೆ ಕಾಫಿ, 2 ಹೊತ್ತು ಊಟ, ಒಂದ್ 4 ಮಾತು, ಹೆಂಗಿದ್ದೀರಾ, ಸ್ನಾನ ಮಾಡೋದ್ರ, ಊಟ ಮಾಡೋದ್ರ, ಅಷ್ಟೇ ಸಾಕು. ಅವ್ರಿಗೆ ಏನ್ ಬಯಸ್ತಾರ, ನಮ್ಮ ಮಗ ಇನ್ನೂ ಒಂದು ಚೆನ್ನಾಗ್ ಬಾಳ್ಲಿ ಅಂತ ಹೇಳಿ ಬಯಸ್ತಾರೆ. ನಿಮ್ಮಿಂದನೇ ನಾನೆಲ್ಲ ಪಡೆದಿದ್ದು ಅಂತ ಫ್ರೆಂಡ್ಸ್ ಹತ್ರ ಹೋಗೋದು, ಫ್ರೆಂಡ್ಸ್ ಹತ್ರ ಮುಂದೆ ಹೇಳೋದು, ನಿಮ್ಮೆಲ್ಲ ಪ್ರೀತಿನ ಅಪ್ಪ ನಾನು ಕೊಟ್ಟಿರೋದು, ಮತ್ ನಿಂದೇನು, ಅವೆಲ್ಲ ನಾಟಕ. ಮನಸ್ಸೊಳಗೆ ಗೊತ್ತಿರ್ತದೆ ಈಗ ನಾನೇ ಮಾಡಿರೋದು ಅಂತ. ನಾಟಕದ ಮುಂದೆ ಮನುಷ್ಯ ಬದುಕ್ತಾ ಇರ್ತಾನೆ. ನೀವೇನೇ ಐಷಾರಾಮಿ ಕಾರ್ ತಗೊಂಡೋದ್ರು, ನೀವೇನೇ ರೋಡಲ್ಲಿ ಹೋದ್ರು ಮಾಡೋದ್ರು, ನಿಮ್ಮ ಫ್ರೆಂಡ್ಸ್ ಆಗ್ಲಿ, ನಿನ್ನ ಮನೆ ಕುಟುಂಬರಾಗ್ಲಿ, ಯಾರು ನೀನು ಸಂತೋಷ ಪಟ್ಟು ನೀನು ಖುಷಿ ಪಡಲ್ಲ. ಪ್ರಪಂಚದಲ್ಲಿ ಖುಷಿ ಪಡುವಂತ ವ್ಯಕ್ತಿಗಳು ಒನ್ಲಿ ಇಬ್ರು, ಒಂದು ತಂದೆ ತಾಯಿ, ಇನ್ನೊಂದು ನಿನ್ನಿಂದ ಸೇವೆ ಮಾಡಿದಂತ, ಸೇವೆ ಕೊಟ್ಟಿರ್ತೀಯಲ್ಲ, ನಿನ್ನಂತ ಆಶ್ರಯ ಪಡೆದಿರ್ತಾನಲ್ಲ, ಯಾವಾಗ ಒಂದು ಸಹಾಯ ಮಾಡಿರ್ತೀಯಲ್ಲ, ಆ ವ್ಯಕ್ತಿ ನೀನು ಹೋಗ್ತಾ ಇದ್ರೆ ಪುಣ್ಯಾತ್ಮ ಹೋಗ್ತಾ ಇದ್ದಾನೆ, ಕೈ ಮುಗಿತಾನೆ. ದಯವಿಟ್ಟು ಬಂಧುಗಳೇ, ನಾನು ಹೇಳೋದು ಏನಾದ್ರೂ ಇರ್ಲಿ, ಹೆಂಗಾದ್ರೂ ಇರ್ಲಿ, ತಂದೆ ತಾಯಿಗಳಿಗೆ ಮತ್ತು ವೃದ್ಧಾಶ್ರಮಗಳನ್ನು ನಾವು ಲಯನ್ಸ್ ಕ್ಲಬ್ ಮುಖಾಂತರ ಅಷ್ಟಿಷ್ಟು ಹೋಗಾಡಕ್ಕೆ ಮಾಡಕ್ಕಾಗಲ್ಲ. ಅಷ್ಟಿಷ್ಟು ಅದನ್ನ 6500 ಇರೋದನ್ನ ಕೆಳಗಡೆ ಬರೋಣ, ಕೆಳಗಡೆಯಿಂದ ಇಳಿಮುಖ ಆಗ್ಲಿ. ನಾವು ಹೇಳುತ್ತೀವಿ, ತಂದೆ ತಾಯಿ ಇರುವವರೆಗೂ ಹಸಿವು ಗೊತ್ತಾಗಲ್ಲ, ತಂದೆ ತಾಯಿ ತನಕ ಜವಾಬ್ದಾರಿ ಗೊತ್ತಾಗಲ್ಲ. ತಂದೆ ತಾಯಿ ಇಲ್ಲದವರಿಗೆ ಮಾತ್ರ ಅನಾಥರಲ್ಲ, ತಂದೆ ತಾಯಿ ಇದ್ದು ಅವರಿಗೆ ನೋಡ್ಕೊಳ್ಳಲ್ಲ, ಅವರು ಅನಾಥರು ಅಂತ ಹೇಳ್ತಾ, ಕಲಿಯುಗ ವಿಪರೀತಂ ಮಾನವನೀತನ್ ಪೆರಲಲ್ಲ ಅಂತ. ನಮ್ಮ ಕರ್ನಾಟಕದ ವ್ಯಕ್ತಿತ್ವ, ಕರ್ನಾಟಕದ ರಾಜ್ಯದ ಮನೆತನಗಳ ರಾಜರ ಶೌರ್ಯ ಯಾವ ರೀತಿ ಇರ್ತದೆ ಅಂತಕ್ಕಂಥ ಒಂದು ಇತಿಹಾಸದಲ್ಲಿ ಅಲ್ಬಿಡಿ ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಅದೇ ರೀತಿಯಲ್ಲಿ ತಮ್ಮ ಸಿಂಹ ಗರ್ಜನೆ ಮೂಲಕವಾಗಿ ನಡೆದುಕೊಂಡು ಇರ್ತಕ್ಕಂಥವ್ರು. ಇವತ್ತು ಅವ್ರಿಗೆ 84 ವರ್ಷದ 24 ಚಿರ ಯುವಕನಾಗಿ ಕಂಡುಗೊಳಿಸ್ತಾ ಇರ್ತ ಸಂತೋಷ ಹೆಗಡೆಯವರಿಗೆ ಒಂದು ಜೋರಾದ. ಯಾಕೆಂದ್ರೆ ಅವರು ಮಗುವಿನ ಮನಸ್ಸು, ವಯಸ್ಸಾದಂತೆ 2 ಮಾತು ಹೇಳ್ತಾರೆ, ಯಾವತ್ತೂ ಬಾಗ್ಬೇಕಂತೆ, ಮಾಗ್ಬೇಕಂತೆ. ಅರಿವು ವಯಸ್ಸಾದಂತೆ ಮಾಗುತ್ತೆ, ಮಾಗಿದ ಜೊತೆಗೆ ಬಾಗುತ್ತೆ, ಬಾಗಿದ ಜೊತೆಗೆ ರುಚಿಯಾಗಿರುತ್ತೆ. ಈ ರೀತಿಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವ್ರೆ ಸಂತೋಷ ಹೆಗಡೆ. ಮಗುವಿನ ಮನಸ್ಸಿರಬೇಕು, ಯುವಕರ ವಯಸ್ಸಿರಬೇಕು. ಮಗುವಿನ ಮನಸ್ಸಿನಂತೆ ಮುಗ್ಧತೆ ಇದೆ, ನಿಷ್ಕಲ್ಮಶ ಇದೆ, ಎಲ್ಲವನ್ನು ತೂಲನೆ ಮಾಡ್ತಕ್ಕಂಥ ಸರಿ ತಪ್ಪುಗಳನ್ನ ಒಂದು ಜಡ್ಜ್ ಕೊಡ್ತಕ್ಕಂಥ ಒಂದು ಸಿಂಹಗರ್ಜನೆ ಇದೆ. ಹಾಗಾಗಿ ನಮ್ಮಲ್ಲಿ ಜಡ್ಜ್ಮೆಂಟ್ ಶೀಟ್ ಆಫ್ ವಿಕ್ರಮಾದಿತ್ಯ ಅಂತ ಒಂದು ಲೆಸನ್ ಇತ್ತು. ಆ ಜಡ್ಜ್ಮೆಂಟ್ ಶೀಟ್ ಆಫ್ ವಿಕ್ರಮಾದಿತ್ಯ ಅಂದ್ರೆ ಸಿಂಹಾಸನ, ವಿಕ್ರಮಾದಿತ್ಯನ ಸಿಂಹಾಸನ ಪೀಠದ ಮೇಲೆ ಕುತ್ಕೊಂಡಾಗ ಒಂದು ಮಗು ಸಹ ಕುತ್ಕೊಂಡ್ರೆ ಎಂತ ಕ್ಲಿಷ್ಟಕರವಾದಂತ ಸಮಸ್ಯೆಯನ್ನು ನಿರ್ಭೀತಿಯಾಗಿ ಅಂಶಛೇದದ ರೀತಿಯಲ್ಲಿ ನ್ಯಾಯವನ್ನು ಕೊಡ್ತಕ್ಕಂಥ ಒಂದು ವ್ಯಕ್ತಿತ್ವ ಆ ಸಿಂಹಾಸನದಲ್ಲಿ ಬರ್ತಾ ಇತ್ತು. ಸಿಂಹಾಸನಕ್ಕೆ ಹೆಸರನ್ನ, ಕೀರ್ತಿಯನ್ನ ಕಳಿಸ್ಕೊಟ್ಟಂದ್ರೆ ಈ ಸಿಂಹ ನ್ಯಾಯದ ಸಿಂಹಾಸನದಲ್ಲಿ ಕುತ್ಕೊಂಡ್ರೆ ಇಡೀ ಕೈದಿಗಳಿಗೆ, ಇಡೀ ಭ್ರಷ್ಟರಿಗೆ ಬೆಳಕು ಉಂಟಾಗ್ತಾ ಇತ್ತು. ಅಂತ ಭ್ರಷ್ಟರಿಗೆ ಸಿಂಹವನ್ನ ಗರ್ಜನೆಯ ಮೂಲಕ, ಸಿಂಹದ ತೀರ್ಪನ್ನ ಗರ್ಜನೆಯ ಮೂಲಕ ಕೊಡ್ತಾ ಇದ್ದಾರೆ ಸಂತೋಷ ಹೆಗಡೆಯವರು. ಇಂಥ ಸಂತೋಷ ಹೆಗಡೆಯವರು ಸೇವೆಯನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಮೈಸೂರು ವಿಶ್ವವಿದ್ಯಾಲಯ, ಮಂಗಳೂರು ವಿಶ್ವವಿದ್ಯಾಲಯ, ತುಮಕೂರು ವಿಶ್ವವಿದ್ಯಾಲಯ, ಹಂಪಿ ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ, ಇಡೀ ಅನೇಕ 10 ವಿಶ್ವವಿದ್ಯಾಲಯ ಡಾಕ್ಟರೇಟ್ ಪ್ರಶಸ್ತಿಯನ್ನು ಕೊಟ್ಟು ಜೊತೆಗೆ ಆದಿಚುಂಚನಗಿರಿ ಮಠದ ಸಹ ಆದಿಚುಂಚನಗಿರಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಆದರೆ ಯಾವುದೇ ಪ್ರಶಸ್ತಿ ಸನ್ಮಾನಗಳಿಗೂ ಬಗ್ಗದಂತೆ, ಜಗ್ಗದಂತೆ
ಯಾವುದೇ ಕೊಲೆ ಬೆದರಿಕೆ ಮತ್ತೊಂದಕ್ಕೂ ಯಾವುದೇ ರೀತಿಯಲ್ಲಿ ಹಿಗ್ಗದಂತೆ ಸಿಂಹಲೋಕದಲ್ಲಿ ಹೊರಡ್ತಾರೆ. ಈ ಒಂದು ಲಯನ್ಸ್ ಕ್ಲಬ್ಗೆ ಬರೋದಕ್ಕೆ ಕಾರಣ ಏನಪ್ಪ ಅಂದ್ರೆ ಇಲ್ಲೆಲ್ಲ ಲಯನ್ಸ್ ನ ಕೋಟೆ ಇದು. ಯಾವತ್ತೂ ಸಾಮಾಜಿಕ ಸೇವೆಯಲ್ಲಿ ಸಿಂಹ ಅವಲೋಕನ ಅಂತ ಹೇಳ್ತೀವಿ. ಸಿಂಹದಂತೆ ಈ ಸೇವೆಯನ್ನು ಮಾಡ್ತಕ್ಕಂಥವ್ರು, ಸಿಂಹ ಒಂದು ಪ್ರಾಣಿಯನ್ನು ಬೇಟೆಯಾಡಿ ಮತ್ತೆ ಹಿಂದೆಗಡೆ ತಿರುಗಿ ನೋಡ್ತದೆ. ಅಂದ್ರೆ ನಾನು ಮುಟ್ಟಿದಂತ, ನಾನು ತಿಂದು ಬಿಟ್ಟಂತಹ ಏನು ಪ್ರಾಣಿ ಅಥವಾ ಇದೆಯಾ ಅದು ಯಾರು ತಿಂತಾರ ಅಂತ ಬಿಟ್ಟು ಮೆಲ್ಲಿಗೆ ಓರೆಲೋಟದಲ್ಲಿ ನೋಡ್ತದಲ್ಲ, ಅದೇ ಸಿಂಹಾವಲೋಕನ ಅಂತ. ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂತಹ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗೆ ಅನಿಸಿದ್ದು, ಅಷ್ಟರವರೆಗೆ ನಾನೊಬ್ಬ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗು ಹೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಬಹಳಷ್ಟು ಜನರು ಸುಖವಾಗಿದ್ದರು ಅಂತ ತಿಳ್ಕೊಂಡಂಥ ವ್ಯಕ್ತಿ. ಲೋಕಾಯುಕ್ತಕ್ಕೆ ಬಂದ ನಂತರ ಬಹಳಷ್ಟು ಅನ್ಯಾಯವನ್ನು ಕಂಡೆ. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋ ಹಿನ್ನೆಲೆಯಲ್ಲಿ ನಾನು ನನ್ನಲ್ಲೇ ವಿಚಾರ ಮಾಡಿದಾಗ ನನಗನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದವರನ್ನು ಗುರುತಿಸ್ತಾ ಇತ್ತು, ತಪ್ಪು ಮಾಡಿದ್ದವರನ್ನು ಬಹಿಷ್ಕರಿಸ್ತಾ ಇತ್ತು. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದರೂ ಜೈಲಿಗೆ ಹೋಗಿದ್ರೆ ನನ್ನ ಪೋಷಕರು ಹೇಳ್ತಾ ಇದ್ರು, ಮನೆ ಹತ್ರ ಹೋಗಬೇಡ ಅಂತ. ಅದು ಒಂದು ರೀತಿಯ ಸಾಮಾಜಿಕ ಶಿಕ್ಷೆ ಆಗಿತ್ತು. ಅದು ತಪ್ಪು ಮಾಡಿದ್ದವನಿಗೆ ಮಾತ್ರ ಅಲ್ಲ, ಆತನ ಕುಟುಂಬಕ್ಕೂ ಕೂಡ ಆಗ್ತಾ ಇತ್ತು. ಆದರೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬಹಳಷ್ಟು ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿ ನಾವಿದ್ದೇವೆ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದ್ರೆ ಬಿಡ್ರಿ, ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬರಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನುವ ಮಾತು ಸರ್ವಸಾಧಾರಣವಾದದ್ದು. ಈ ಒಂದು ಸಮಾಜದ ಭಾವನೆಯನ್ನು ಬದಲಾಯಿಸದಿದ್ದರೆ ನನ್ನ ಅನಿಸಿಕೆಯಲ್ಲಿ ಮುಂದೆ ಬಹಳ ಕಂಟಕಗಳು ಬರಬಹುದು ಅನ್ನೋದು. ಆದರೆ ಯಾವ ರೀತಿಯಲ್ಲಿ ಬದಲಾಯಿಸ್ಬೋದು, ಇದಕ್ಕೆ ಕಾರಣ ಏನು ಅನ್ನುವ ವಿಚಾರದಲ್ಲಿ ನನಗೆ ತಿಳಿದ ವಿಚಾರ ಏನೆಂದರೆ, ಇದಕ್ಕೆ ಮೂಲ ಕಾರಣ ನಮ್ಮ ದೇಶದಲ್ಲಿ ಅಭಿವೃದ್ಧಿ ಆಗಿರುವಂಥ, ಈ ಪದ ನಾನು ಬೇಕಂತಲೇ ಬಳಸ್ತಾ ಇದ್ದೇನೆ, ಅಭಿವೃದ್ಧಿ ಆಗಿರುವಂಥ ಒಂದು ರೋಗ, ಅದರ ಹೆಸರು ದುರಾಸೆ. ಆ ದುರಾಸೆಗೆ ಮದ್ದಿಲ್ಲ. ಎಷ್ಟು ಮಾಡಿದ್ರೂ ಸಾಲಲ್ಲ, ಇನ್ನೂ ಬೇಕು, ಮತ್ತು ಬೇಕು ಅನ್ನೋದು. ಉದಾಹರಣೆಗೆ 50ನೇ ದಶಕದಲ್ಲಿ, ಒಂದೊಂದು ದಶಕದಲ್ಲಿ ನೂರಾರು ಹಗರಣಗಳು ನಡೀತವೆ. ಸಮಯದ ಅಭಾವವಿದೆ. ಒಂದೊಂದು ದಶಕ ಅಥವಾ 2-3 ದಶಕದಲ್ಲಿ ಒಂದೊಂದು ಉದಾಹರಣೆ ಕೊಡ್ತೇನೆ, ನಿಮಗೆ ಸ್ವಲ್ಪ ಪರಿಚಯ ಇದರ ಬಗ್ಗೆ ಆಗ್ಬೋದು. 50ನೇ ದಶಕದಲ್ಲಿ ಒಂದು ಹಗರಣ ಬಯಲಿಗೆ ಬಂತು, ಜೀಪ್ ಹಗರಣ ಅಂತ. ಹೊರದೇಶದಿಂದ ಜೀಪ್ ವಾಹನವನ್ನು ಖರೀದಿ ಮಾಡುವ ಕಾಂಟ್ರಾಕ್ಟಲ್ಲಿ ಕೆಲವು ಅಧಿಕಾರದಲ್ಲಿದ್ದವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು. ಅದು ದೊಡ್ಡ ಮೊತ್ತ. ಅದು ತದನಂತರದ ದಶಕದಲ್ಲಿ ಬೋಫರ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ ಕೆಲವರು 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ 70,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ. ಈ ಸಂಖ್ಯೆ ನಂದಲ್ಲ. ಈ ಸಂಖ್ಯೆ ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತಹ ಸಂವಿಧಾನದ ಒಬ್ಬ ಅಧಿಕಾರಿ, CAG, ದ ಕಾಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಅವರು ಹೇಳ್ತಾರೆ, ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ 70,000 ಕೋಟಿ ರೂಪಾಯಿ ಒಂದು ಹಗರಣದಲ್ಲಿ. ನೀವು ಗೂಗಲ್ಗೆ ಹೋಗಿ ನೋಡಿ, ಇದನ್ನೆಲ್ಲ ಗೂಗಲಲ್ಲಿದೆ, ಎಷ್ಟು ಹಣ ಅಂತ ನಿಮ್ಗೆ ಗೊತ್ತಾಗ್ತದೆ. ನಾನು ಕಟ್ಟಿದ್ದಲ್ಲ ಇದು. ತದನಂತರ 2G ಅನ್ನೋ ಒಂದು ಹಗರಣ ಬಯಲಿಗೆ ಬಂತು. ಅದರಲ್ಲಿ ಕೆಲವರು 1,76,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ತದನಂತರ ಕೋಲ್ಗೇಟ್ ಕಲ್ಲಿದ್ದಲಿನ ಹಗರಣ, ಅದರಲ್ಲಿ 1,86,000 ಕೋಟಿ ರೂಪಾಯಿ. ಬಂಧುಗಳೇ, ಇಷ್ಟೊಂದು ಹಣ ಸೋರ್ಕೊಂಡು ಹೋದರೆ ಏನು ಅಭಿವೃದ್ಧಿ ಆಗ್ತದೆ? 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿಯವರು ಬಹಿರಂಗವಾಗಿ ಹೇಳಿದಂತಹ ಮಾತು, ಅಂದು 85ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂತಹ 1 ರೂಪಾಯಿಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. 2024ರಲ್ಲಿದ್ದೇವೆ, 100 ರೂಪಾಯಿಯಲ್ಲಿ 15 ಪೈಸೆ ಹೋಗ್ಬೋದು. ಸ್ವಲ್ಪ ಯೋಚನೆ ಮಾಡಿ, ಆರ್ಥಿಕ ಪರಿಸ್ಥಿತಿ ಏನಾಗ್ಬೋದು ಮುಂದಕ್ಕೆ. ನಮ್ಮ ಪಕ್ಕದ ದೇಶದಲ್ಲಿ 1 ಲೀಟರ್ ಹಾಲಿಗೆ 219 ರೂಪಾಯಿ, $1ಗೆ 399 ರೂಪಾಯಿ.
ನಮ್ಮ ದೇಶದಲ್ಲಿ ನಾನು ಮೊದಲನೇ ಸಲ ಫಾರಿನ್ಗೆ ಹೋದದ್ದು 71ನೇ ಇಸ್ವಿಯಲ್ಲಿ. ಆವಾಗ $1ಗೆ 4.5 ರೂಪಾಯಿ ಇತ್ತು. ಇವತ್ತು 83 ರೂಪಾಯಿ ಇದೆ. ನನ್ನ ತಂದೆ ಕಾಲದಲ್ಲಿ 1 ಗ್ಯಾಲನ್ ಪೆಟ್ರೋಲಿಗೆ 12 ಆಣೆ ಇತ್ತು, 75 ಪೈಸೆ. ಇವತ್ತು 1 ಗ್ಯಾಲನ್ ಅಂದರೆ 400 ಲೀಟರ್. ಇವತ್ತು 1 ಲೀಟರ್ಗೆ 103 ರೂಪಾಯಿ ಇದೆ ಈ ದೇಶದಲ್ಲಿ. ಮುಂದೆ ಏನಾಗ್ಬೋದು, ಈ ಮಕ್ಕಳ ಭವಿಷ್ಯ ಏನಾಗ್ಬೋದು, ಸ್ವಲ್ಪ ಯೋಚನೆ ಮಾಡಿ. ಇದನ್ನು ಹೆಂಗೆ ತಡೆಯಲಿಕ್ಕೆ ಸಾಧ್ಯವಿದೆ? ಈ ಲೋಕ ದುರಾಸೆಗೆ ಮದ್ದಿಲ್ಲ. ದುರಾಸೆಗೆ ಒಳಗಾದವರು ಕಾನೂನಿಗೆ ಎದುರಲ್ಲ. ಇವತ್ತು ಶಿಕ್ಷೆ ಆಗಬೇಕಾದ್ರೆ ಕೊನೆ ಕೋರ್ಟಿಂದ 35-40 ವರ್ಷ ಬೇಕು. ಯಾರು ಹೆದರ್ತಾರೆ? ಲಕ್ಷಾಂತರ ರೂಪಾಯಿ ಮಾಡ್ಬೋದು ಇವತ್ತು, ಮತ್ತೆ 25-30 ವರ್ಷದ ನಂತರ ಜೈಲಿಗೆ ಹೋಗಿ ನೋಡೋಣ ನಾನು ಇರ್ತೇನೆ ಇಲ್ವಾ ಅಂತ. ವಾಸ್ತವಿಕ ಸ್ಥಿತಿ. ಚೈನಾ ದೇಶ ನಮ್ಮ ದೇಶಕ್ಕಿಂತ ಭ್ರಷ್ಟಾಚಾರದಲ್ಲಿ ನಮಗಿಂತ ಮೇಲೆ. ಅಲ್ಲಿ ಶಿಕ್ಷೆ ಗಲ್ಲು ಶಿಕ್ಷೆ, ಆದರೂ ಕೂಡ ಜನರು ಹೆದರಲ್ಲ. ದುರಾಸೆಗೆ ಒಳಗಾದವರು. ಇದಕ್ಕೆ ಒಂದೇ ಒಂದು ದಾರಿ, ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ, ತೃಪ್ತಿಯನ್ನು. ತೃಪ್ತಿ ಇದ್ರೆ ದುರಾಸೆ ಬರಲ್ಲ. ದುರಾಸೆ ಇದ್ದು ತೃಪ್ತಿಯನ್ನು ಅಳವಡಿಸಿದ್ರೆ ಆ ತೃಪ್ತಿ ದುರಾಸೆಗೆ ಮಟ್ಟ ಆಗ್ತದೆ. ತೃಪ್ತಿ ಅಂದ್ರೆ ಒಂದು ಹಂತಕ್ಕೆ ಡಿಗ್ರಿ ಬಂತು, ಕೆಲಸ ಸಿಕ್ತು, ಇನ್ನೇನು ಬೇಡ, ನಾನು ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಅನ್ನೋ ಒಂದು ಗುಣ ಇರಬೇಕು. ಆಂಬಿಷನ್, ದೊಡ್ಡ ಹುದ್ದೆಗೆ ಹೋಗ್ಬೇಕು, ಶ್ರೀಮಂತನಾಗಬೇಕು, ಏನೂ ತಪ್ಪಿಲ್ಲ. ಸರಿಯಾದ ದಾರಿಯಲ್ಲಿ ಹೋದರೆ ಮಾತ್ರ. ಇನ್ನೊಬ್ಬನ ಜೀವಿ ಕೈಯಾಕೆಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕೆಲ್ಲ. ಆ ಒಂದು ಗುಣವನ್ನ ಅಳವಡಿಸಿದ್ರೆ ಖಂಡಿತವಾಗಿಯೂ ನಿಮ್ಮಲ್ಲಿ ಬದಲಾವಣೆ ಮಾತ್ರ ಅಲ್ಲ, ಈ ದೇಶದಲ್ಲಿ ಬದಲಾವಣೆ ಬರ್ಬೋದು. ಒಳ್ಳೆ ರೀತಿ ದಾರಿಯಲ್ಲಿ ಹೋಗುವಂತಹ ಬದಲಾವಣೆ. ಆದ್ರೆ ಅದನ್ನು ತೃಪ್ತಿಯನ್ನ ಹೇಳ್ಕೊಡೋರು ಯಾರು? ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಮಾಡು ಇದು ಮಾಡಬೇಡ ಅಂತ. ತಪ್ಪು ಮಾಡಿದ್ರೆ ಏಟ್ ತಿಂದದ್ದು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಇತ್ತು, ಮಾರಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಇತ್ತು. ಇವತ್ತು ಪೋಷಕರಿಗೆ ಆ ಪೇಷನ್ಸ್ ಇಲ್ಲ ಹೇಳ್ಕೊಡುವಂತ. ತಮ್ಮ ಕೆಲಸದ ತಲೆನೋವನ್ನು ಮನೆಗೆ ತಂದು ಲ್ಯಾಪ್ಟಾಪ್ ಅಲ್ಲಿ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಮಕ್ಕಳಿಗೆ ಒಂದು ಐಫೋನ್ ಕೊಟ್ಟಿರ್ತಾರೆ, ಅವರವರಷ್ಟೇ ಕೇಳ್ತಾರೆ. ಐಫೋನ್ ನಲ್ಲಿ ಯಾವ್ದು ಒಳ್ಳೆ ದಾರಿ ಇಲ್ಲ. ಶಾಲೆಗೆ ಹೋದ್ರೆ ಇವತ್ತು ನೀತಿ ಪಾಠ ಇಲ್ಲ, ಯಾವ ಶಾಲೆಯಲ್ಲೂ ಇಲ್ಲ. ಯಾಕೆ? ನೀತಿಯಿಂದ ಹಣ ಮಾಡಕ್ಕೆ ಸಾಧ್ಯವಿಲ್ಲ. ಆದ್ರೆ ಒಂದು ಮಾತು ಖಂಡಿತವಾಗಿ ಹೇಳಬಲ್ಲೆ, ಅಕ್ರಮವಾಗಿ ಪಡೆದಂತಹ ಸಂಪತ್ತಿನಿಂದ ನಿದ್ದೆ ಎಂದೂ ಬರಲ್ಲ. ಯಾವಾಗ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಯಾವಾಗ ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ, ಯಾವಾಗ ದರೋಡೆಕೋರರು ಬರ್ತಾರೋ, ಇಷ್ಟೊಂದು ನಗದನ್ನು ಮನೆಯಲ್ಲಿ ಇಟ್ಟಿದ್ರೆ ಮಕ್ಕಳು ಮುಂದೆ ಏನಾಗ್ಬೋದು, ಇದೇ ಯೋಚನೆ ಇದ್ದೇ ಇರ್ತದೆ. ಒಂದು ಕಡೆ ಈ ತೃಪ್ತಿ ಅನ್ನುವ ಗುಣ ನಾವು ಅಳವಡಿಸಿಕೊಂಡು ನಮ್ಮ ಮಕ್ಕಳಲ್ಲಿ ಅಳವಡಿಸಿದ್ರೆ ಮುಂದೆ ಈ ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬಹುದು. ಇಲ್ಲದೇ ಇದ್ರೆ ನನ್ನದೇ ಆದ ಒಂದು ಯೋಚನೆ, ತಪ್ಪು ಯೋಚನೆ ಇರಬಹುದು. ಈ ದೇಶದಲ್ಲಿ ಶಾಂತಿ ಇರಲ್ಲ. ಇದ್ದವರಿಗೆ ಹಣ ಹೋದ್ರೆ ಇಲ್ಲದವರು ಸುಮ್ಮನಿರಕ್ಕೆ ಸಾಧ್ಯವಿಲ್ಲ. ನಿಮ್ಮಲ್ಲಿ ನಿಮ್ಮ ಮಕ್ಕಳಲ್ಲಿ ತೃಪ್ತಿ ಇದ್ರೆ ಖಂಡಿತವಾಗಿ ನಿಮ್ಮ ಜೀವನ ಸುಗಮವಾಗಿರ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾನು ಬರೀ ಮಾತಲ್ಲಲ್ಲ, ನಾನು ಅದನ್ನು ಪಾಲಿಸಿಕೊಂಡು ಬಂದಿದ್ದೇನೆ. ಹಲವಾರು ಪ್ರಶಸ್ತಿಗಳು ಬಂದಿದ್ದು ನನಗೆ. ಅದರ ಜೊತೆ ನಗದು ಕೊಟ್ಟಿದ್ರು, ₹1 ಇಟ್ಕೊಂಡಿಲ್ಲ. ಆದಿಚುಂಚನಗಿರಿ ಸ್ವಾಮಿಯವರು ಇವಾಗ ತಾನೇ ಇವ್ರ ಬಗ್ಗೆ ಹೇಳಿದ್ರು, 51,000 ರೂಪಾಯಿ ಕೊಟ್ಟರು. ಬೇಡ ಸ್ವಾಮಿ, ಒಂದು ಆಸ್ಪತ್ರೆ ರನ್ ಮಾಡ್ತಾ ಇದ್ರೆ ನೀವೇ ಇಟ್ಕೊಳ್ಳಿ ಅಂತ. ಅದೇ ರೀತಿ ಬಂದ ಹಣವನ್ನು ನಿಮಾನ್ಸಿ ಕೊಟ್ಟಿದ್ದೇನೆ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಕೊಟ್ಟಿದ್ದೇನೆ, ಕಿಡ್ನಿ ಆಸ್ಪತ್ರೆ ಕೊಟ್ಟಿದ್ದೇನೆ, ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಆಸ್ಪತ್ರೆ ಕೊಟ್ಟಿದ್ದೇನೆ. ಒಂದು ಸಂಸ್ಥೆಯವರು ₹1 ಕೋಟಿ ಕೊಟ್ಟರು. ಅದನ್ನು ಭಾರತದ ಯೋಧರಿಗೆ ಕೊಟ್ಟೆ. ನಾನು ನನಗೆ ಒಂದಿಷ್ಟು ನ್ಯೂನತೆ ಇದ್ರೆ ಇಷ್ಟೊತ್ತಿಗೆ ನನ್ನ ಬಟ್ಟೆ ಬಿಚ್ಚಿ ಬೀದಿಯಲ್ಲಿ ಹಿಡಿತಾ ಇದ್ರು ಅಧಿಕಾರದಲ್ಲಿ ಇರುವವರು. ದಿನ ಅವ್ರ ಬಗ್ಗೆ ಮಾತಾಡ್ತಾ ಇರ್ತೇನೆ ನಾನು. ಯಾರಿಂದಲೂ ಏನೂ ಮಾಡೋಕ್ಕಾಗಿಲ್ಲ. ನಿವೃತ್ತನಾಗಿ ಸುಮಾರು 14 ವರ್ಷ ಆಯ್ತು ಇವತ್ತು ಲೋಕಾಯುಕ್ತದಿಂದ. ಅದಕ್ಕಿಂತ ಮೊದಲು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶನಾಗಿದ್ದೆ. ಬಂಧುಗಳೇ,
ಈ ಸಮಾಜವನ್ನು ನಾವು ಬದಲಾಯಿಸದಿದ್ದರೆ ಖಂಡಿತವಾಗಿಯೂ ಅದರ ಕಾನ್ಸಿಕ್ವೆನ್ಸಸ್ ನನ್ನ ಅನಿಸಿಕೆಯಲ್ಲಿ ಬಹಳ ಕಠಿಣವಾಗಿ ಇರ್ತದೆ. ಇದರ ಜೊತೆ ಇನ್ನೊಂದು ಮೌಲ್ಯ ಇದೆ, ಮಾನವೀಯತೆ. ನಾವೆಲ್ಲ ತಿಳ್ಕೊಂಡಿದ್ದೇವೆ ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟುತ್ತೇವೆ ಅಂತ. ಮಾನವ ಅನ್ನುವ ಗುಂಪೇ ಸೈನ್ಸಲ್ಲಿ ಇಲ್ಲ. ನಾವು ಹುಟ್ಟುವುದು ಸೈನ್ಸಲ್ಲಿ ಹೋಮೋಸೆಪಿಯನ್ಸ್ ಅನ್ನೋ ಒಂದು ಗುಂಪಿಗೆ, ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂತಹ ಒಂದು ಮೌಲ್ಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನೋ ಹಿನ್ನೆಲೆಯಲ್ಲಿ ಈ ಮಾನವೀಯತೆಯನ್ನು ನಮ್ಮ ಹಿರಿಯರು ಕಟ್ಟಿದರು. ಆದರೆ ಇವತ್ತು ಆ ಮಾನವೀಯತೆ ಎಲ್ಲಿದೆ? ನಮ್ಮ ಕವಿಗಳು ಬರೆದಿದ್ದಾರಲ್ಲ, ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗುತ್ತಾರೆ. ಎಂಥ ಮಾತು! ಅದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋದಾಗ ಮಕ್ಕಳಿಗೊಂದು ನನ್ನದೇ ಆದ ಒಂದು ಸಂದೇಶವನ್ನು ಕೊಟ್ಟಿರ್ತೇನೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರು ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂತ ಗೌರವ ಯಾವುದೂ ಇಲ್ಲ. ಈ ಒಂದು ವಿಚಾರವನ್ನ ನನ್ನ ವಯಸ್ಸಿನವರ ಮುಂದೆ ಇಟ್ಟು ಏನು ಪ್ರಯೋಜನ ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕಂದ್ರೆ ಈ ಸಮಾಜವನ್ನ ಈ ಮಟ್ಟಕ್ಕೆ ತಂದವರು ನನ್ನ ವಯಸ್ಸಿನವರು. ವಿದ್ಯಾರ್ಥಿನಿಯರಿಂದ ಸಾಧ್ಯವಿದೆ ಅನ್ನೋ ಒಂದು ಆಸೆ ನಾನು ಇಟ್ಕೊಂಡಿದ್ದೇನೆ. ಆ ಹಿನ್ನೆಲೆಯಲ್ಲಿ ಬರೀ ಶಾಲಾ ಕಾಲೇಜನ್ನು ಲೆಕ್ಕಕ್ಕೆ ತಗೊಂಡ್ರೆ ನಾನು 1824 ಶಾಲಾ ಕಾಲೇಜು ನಿನ್ನೆ ಮೊನ್ನೆವರೆಗೆ ಹೋಗಿದ್ದೇನೆ. ಈ ಒಂದು ವಿಚಾರವನ್ನು ಅವರ ಮುಂದೆ ಇಟ್ಟಿರ್ತೇನೆ. ಹೇಳಕ್ಕೆ ಬಹಳಷ್ಟು ಇದೆ, ಅದನ್ನು ವಿದ್ಯಾರ್ಥಿಗಳ ಮುಂದೆ ಹೇಳ್ತೇನೆ. ಅವರಲ್ಲಿ 1% 2% ಆದರೂ ಬದಲಾವಣೆ ತಂದರೆ ಒಂದಿನ ಈ ಒಂದು ಸಮಾಜ ಹಿಂದೆ ನಾನು ಚಿಕ್ಕವನಾಗಿದ್ದಾಗ ಏನು ಸಮಾಜ ಇರ್ತೋ ಆ ಮಟ್ಟಕ್ಕೆ ಹೋಗ್ಬೋದು ಅಂತ ತಿಳ್ಕೊಂಡಿದ್ದೇನೆ. ಒಂದು ಕಡೆ ಹೇಳಕ್ಕೆ ಬಹಳ ವಿಚಾರಗಳಿವೆ. ಆದರೆ 12 ಗಂಟೆಗೆ ನಾನು ಇಂದಿರಾನಗರಲ್ಲಿ ಒಂದು ಶಾಲೆ ಇನಾಗ್ರೇಷನ್ ಕರೆದಿದ್ದಾರೆ. ಅದು ಮೊದಲು ಕರೆದದ್ದು ನೀವು ಹೇಳೋದಕ್ಕಿಂತ ಮೊದಲು. ಅದಕ್ಕೆ ನಾನು ಬರ್ತೇನೆ ಅಂತ ಒಪ್ಕೊಂಡಿದ್ದೆ. ಮತ್ತು ನೀವು ಕರೆದ ಮೇಲೆ ಇದಕ್ಕೂ ಒಪ್ಕೊಂಡೆ ಮೇಲೆ ಬಂದಿದ್ದೇನೆ. ನಾನು ಭಾಳ ತಡವಾಗಿ ಹೋಗಕ್ಕೆ ಇಷ್ಟ ಇಲ್ಲ, ಅದರಿಂದ ಕ್ಷಮಿಸಿ. ನನ್ನ ಮಾತನ್ನು ಇಲ್ಲಿಗೆ ನಿಲ್ಲಿಸ್ಬಿಟ್ಟು ವಿಷಯ ಮಂಡನೆ ಹಾರ್ಟ್ ಕೇರ್ ವಿಷಯದಲ್ಲೇ ಮಂಡಿಸೋಣ ಅಂತ ಬಿಟ್ಟು ಕೇಳ್ಕೊಂಡಾಗ ನನಗೂ ಅದು ಒಳ್ಳೆಯದೇ ಅನ್ನಿಸ್ತು. ನನ್ನ ವಿಷಯ ಮಂಡನೆ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಇಲ್ಲಿಯವರೆಗೆ ನೀವು ಏನು ತಿಳ್ಕೊಂಡಿದ್ದೀರಾ, ಏನು ಕೇಳಿದ್ದೀರಾ, ಏನು ಓದಿದ್ದೀರಾ ಅದನ್ನು ಸ್ವಲ್ಪ ಬದಿ ಓದ್ತಾನೆ. ಏನಕ್ಕೆ? ಮಾನವ ಅನ್ನೋವನು ನಿನ್ನೆ ಮೊನ್ನೆಯವನಲ್ಲ. ಅವ 2 ಲಕ್ಷ ವರ್ಷಗಳಿಂದ ಕಾಲಕ್ರಮೇಣ ಕಾಲಘಟ್ಟದಲ್ಲಿ ಬದಲಾವಣೆ ಆಗ್ತಾ ಬರ್ತಿರುವವನು. ಹಾಗಿದ್ದಾಗ ನಾವು ಆ ಕಾಲಘಟ್ಟಕ್ಕೆ ತಕ್ಕಂತೆ ವಿಷಯವನ್ನು ಅರ್ಥಕೋಬೇಕು. ಎಷ್ಟೋ ಸಮಯ ನಾವು ನಮ್ಮ ಕತ್ತಲಿನಲ್ಲಿ ತಿಳಿದ ವಿಷಯಗಳನ್ನೇ ಅಥವಾ ಮೂಢನಂಬಿಕೆನಲ್ಲೇ ಹೆಚ್ಚಾಗಿ ಸಾಕ್ತಾ ಇದ್ದೇವೆ. ಇವತ್ತಿನ ದಿನ ನಿಮ್ಮ ಮುಂದೆ ನಾನೊಬ್ಬ ವಿದ್ಯಾರ್ಥಿಯಾಗಿ, ವಿಜ್ಞಾನಿಯಾಗಿ, ಹಳ್ಳಿಯಿಂದ ಬಂದ್ರೂ ಒಂದು ಸಮಾಜದಲ್ಲಿ ಯಾವ ರೀತಿ ಬದಲಾವಣೆ ತಗೊಂಡ್ಬರ್ಬೇಕು ಆ ನಿಟ್ಟಿನಲ್ಲಿ ನಮ್ಮ ಏನು ಹೆಜ್ಜೆ ನಡ್ಕೋತಾ ಬರ್ತಾ ಇದೆಯಲ್ಲ, ಕೊನೆಗೆ ಎಷ್ಟೇ ಗಳಿಸಿದ್ರು, ಬೆಳಗಿಂದ ಈ ಕಾರ್ಯಕ್ರಮದ ನಾವು ಕೇಳ್ತಾ ಬಂದ್ವಿ, ಹಾಗೆ ಇವಾಗ ಸಂತೋಷ್ ಹೆಗ್ಡೆ ಸಾಹೇಬ್ರು ಹೇಳಿದ್ರು, ಎಷ್ಟೇ ನಡ್ಕೊಂಡ್ ಬಂದ್ರು ನೀವು ಎಲ್ಲೇ ಹೋದ್ರು ಕೊನೆಗೆ ಬರೋದನ್ನೇ ಈ
ಹೃದಯ ತಜ್ಞರ ಹತ್ರ. ಏನಕ್ಕೆ ದ ಡೆಫಿನೇಷನ್ ಆಫ್ ಡೆತ್, ಲೈಫ್ ಅಂತೂ ಗೊತ್ತು, ಜನ್ಮ ಆಗೋಗ್ಬಿಡುತ್ತೆ, ಅದಾದ್ಮೇಲೆ ಎಲ್ಲರೂ ಹೆಚ್ಚಾಗಿ ಹೆದರ್ಕೊಂಡು ಜೀವನ ಸಾಗಿಸ್ಕೊಂಡು ಹೋಗೋದೇನಕ್ಕೆ ಅಂತಂದ್ರೆ ಸಾವು ಯಾವ ರೀತಿ ಬರುತ್ತೋ, ಸಾವು ಬರದೇ ಇರಲಿ, ಸಾವು ಬರದೇ ಇರೋ ನಾವು ನೋಡ್ಕೋಬೇಕು. ಎಷ್ಟೇ ರೋಗ ತಪಾಸಣೆ ಮಾಡಿದ್ರು ಯಾವ ನಿಟ್ಟಿನಲ್ಲಿ ಮಾಡ್ತೀರಾ ಅಂತಂದ್ರೆ, ಹೌದಪ್ಪ ನಾವು ಯಾವ ರೀತಿ ಆರೋಗ್ಯವಾಗಿ ನಾವು ಬದುಕೊಂಡಿರ್ಬೇಕು, ಇರುವಷ್ಟು ದಿವಸ ನಾವು ಸುಖವಾಗಿ ಹೇಗಿರೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ಡೆಫಿನೇಷನ್ ಹೌದು, ಡೆಫಿನೇಷನ್ ಆಫ್ ಡೆತ್ ಅಂತ ಬಿಟ್ಟು ಹೇಳಿದ್ರೆ ಹೃದಯ ಯಾವಾಗ ನಿಲ್ಲುತ್ತಲ್ಲ ಅವಾಗ ಜೀವ ಹೋಯ್ತು ಅಂತ ಬಿಟ್ಟು ಹೇಳ್ತೀವಿ. ಸೊ ಹೃದಯ ನಿಲ್ಲೋದು ಬರೀ ಹೃದಯದಲ್ಲಷ್ಟೇ ತೊಂದರೆ ಇದ್ದಾಗಲ್ಲ, ದೇಹದಲ್ಲಿ ಯಾವುದೇ ಭಾಗದಲ್ಲಿ ತೊಂದರೆ ಇತ್ತು ಅಂತಂದ್ರೂ ಹೃದಯಕ್ಕೆ ತೊಂದರೆ ಆಗುತ್ತೆ. ಹೆಚ್ಚಾಗಿ ನಾವೇನ್ ತಿಳ್ಕೊತೀವಿ, ಹಾರ್ಟ್ ಕೇರ್ ಅಂದ್ರೆ ಹೃದಯ ತಪಾಸಣೆ ಅಥವಾ ಹೃದಯ ಆರೈಕೆ ಮಾಡಿದ್ವಿ ಅಂತಂದ್ರೆ ಹೃದಯಕ್ಕಷ್ಟೇ, ಇಲ್ಲಿ ರಕ್ತನಾಳದಷ್ಟೇ ಯೋಚನೆ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇರುತ್ತೆ. ಆದ್ರೆ ಇದು ಬರೀ ಹೃದಯ ಅಥವಾ ಹೃದಯದ ರಕ್ತನಾಳದ ಬಗ್ಗೆ ಅಷ್ಟೇ ಅಲ್ಲ ವಿಷಯ. ದ ಡೆಫಿನೇಷನ್ ಆಫ್ ಹೆಲ್ತ್ ಈಸ್ ಅ ಸೌಂಡ್ ಮೈಂಡ್, ಬಾಡಿ ಅಂಡ್ ಸೋಲ್. ಸೊ ಇದು ಬರೀ ಹಾರ್ಟ್ ಅಷ್ಟೇ ಅಲ್ಲ, ಹೃದಯ ಅನ್ನೋದು ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿರುವ ಒಂದು ಅಂಗ. ಅದು ದೇಹದಲ್ಲಿ ಯಾವುದೇ ವ್ಯತ್ಯಾಸ ಆಯಿತು ಅಂತಂದ್ರು, ಯಾವುದೇ ವಿನಾಕಾರಣ ವಾತಾವರಣ ಸೃಷ್ಟಿ ಆಯಿತು ಅಂತಂದ್ರು ಅದಕ್ಕೆ ತಕ್ಕಂತೆ ಅದು ಪಾಪ ಕೆಲಸ ಮಾಡ್ತಾನೆ ಇರಬೇಕು. ಸೊ ಈ ನಿಟ್ಟಿನಲ್ಲಿ ಕೆಲವು ವಿಷಯಗಳು ನಿಮ್ಮ ಮುಂದೆ ನಾವು ಮಂಡಿಸೋದಕ್ಕಿಂತ 3 ಉದಾಹರಣೆಗಳು, ಸಾಮಾಜಿಕ ಉದಾಹರಣೆಗಳು ನಿಮ್ಮ ಮುಂದೆ ಇಡ್ತೀನಿ. ಮೊನ್ನೆ ಒಬ್ರು 65 ವರ್ಷದೊಬ್ರು ಮುದುಕಿ, ವಯಸ್ಸಾದವರು, ಮುದುಕಿ ಅನ್ನಬಾರದು ನಾನು, ವಯಸ್ಸಾದವರು ಇದ್ದಿದ್ದು ನನ್ನ ಕ್ಲಿನಿಕ್ಗೆ ಬಂದು ಸರ್ ಹೋದ ವರ್ಷ ನಾನು ಆಟೋದಲ್ಲಿ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಬಿದ್ದು ಏಟಾಯ್ತು ಹೃದಯಕ್ಕೆ, ಇಲ್ಲಿ ನೋವು ಅವಾಗವಾಗ ಬರ್ತಾ ಇರುತ್ತೆ, ನನಗೆ ಒಬ್ಬ ಅನಾಥ ಮಗ ಇದ್ದಾನೆ, ಅವನಿಗೆ ಸಾಕೋತಾ ಇದ್ದೀನಿ, ಈ ಟಿವಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕೇಳಿ ನನಗೆ ನಿದ್ದೆ ಬರ್ತಾ ಇಲ್ಲ, ಎದೇನೋ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಅಂತೆ, ನಾನು ಎಲ್ಲಾ ಟೆಸ್ಟ್ ಮಾಡಿಸಿದ್ದೀನಿ ಆದ್ರೆ ನನಗೆ ಆ ಆತಂಕ ಹೋಗ್ತಾನೆ ಇಲ್ಲ, ನನಗೆ ಇನ್ನೂ ಹೆದರಿಕೆ ಆಗ್ತಾ ಇದೆ, ನಾನು ಸತ್ತೋದೆ ಅಂತಂದ್ರೆ ನನ್ನ ಮಗನಿಗೆ ನೋಡ್ಕೊಳ್ಳೋರು ಯಾರು ಇಲ್ಲ, ಏನಾದರೂ ಮಾಡಿ ನೀವು ಇದನ್ನೆಲ್ಲ ಪರಿಶೀಲನೆ ಮಾಡಿ ಏನ್ ತೊಂದರೆ ಇದೆ ಅಂತ ಹೇಳಿ ಅಂತ. ಅದು ಒಂದು ಉದಾಹರಣೆ. ಎರಡನೇ ಉದಾಹರಣೆ, ಹೋದ ತಿಂಗಳು 2 ತಿಂಗಳ ಹಿಂದೆ ಚಿಕ್ಕನಾಯಕನಹಳ್ಳಿಯಿಂದ ಒಂದು ಫೋನ್ ಬಂತು. ಹೀಗೆ ಎದೆನೋವು, ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರು, ಎದೆನೋವು ಬಂತು, ಬೆವ್ರು ಬಿಟ್ಟ ತಕ್ಷಣ ಫೋನ್ ಮಾಡಿದ್ರು, ನಿಮ್ಮ ಹತ್ರ ಬರ್ತೀವಿ ನಾವು. ಇಲ್ಲ, ನನ್ನ ಹತ್ರ ಬರಬೇಡಿ, ಫಸ್ಟ್ ಎಲ್ಲಿ ಆಸ್ಪತ್ರೆ ECG ಮಾಡೋ ಫೆಸಿಲಿಟಿ ಎಲ್ಲಿದೆಯಲ್ಲ ಅಲ್ಲಿ ಫಸ್ಟ್ ಹೋಗಿ ECG ಫಸ್ಟ್ ಮಾಡಿಸ್ಬಿಟ್ಟು ನನಗೆ ತಕ್ಷಣ ಕಳಿಸ್ಕೊಡಿ. ತೊಂದರೆ ಇತ್ತು ಅಂತಂದ್ರೆ ಬೇರೆ ರೀತಿ ಹೇಳ್ತೀನಿ, ಇಲ್ಲ ಅಂತಂದ್ರೆ ನೀವು ಬೆಂಗಳೂರು ತನಕ ಬರಬಹುದು ಅಂತ. ಅವ್ರು ಫಸ್ಟ್ ECG ಮಾಡಿಬಿಟ್ಟು ನನಗೆ ಕಳಿಸ್ಕೊಟ್ಟಾಗ ತಕ್ಷಣನೇ ಅವರಿಗೆ ತುಮಕೂರಿನ ಒಂದು ಆಸ್ಪತ್ರೆಗೆ ಕಳಿಸ್ಕೊಟ್ವಿ. ಅವರ ಅದೃಷ್ಟ ಚೆನ್ನಾಗಿತ್ತು, ಆಸ್ಪತ್ರೆಯ ಕ್ಯಾಥ್ಲಾಬ್ ಟೇಬಲ್ ಮೇಲೆ ಇದ್ದಿದ್ದು ಅವರ ಹೃದಯ ಸ್ತಂಭಿತ ಆಯಿತು, ನಿಂತು ಹೋಯಿತು. ಬಟ್ ಆದರೆ ವ್ಯವಸ್ಥೆ ಅಲ್ಲಿ ಸುತ್ತಮುತ್ತಲು ಇದ್ದಿರೋದ್ರಿಂದ ನಾವು CPR ಅಂತ ಹೇಳ್ತೇವೆ, ಅಂದರೆ ಹೃದಯನ ರೀಸ್ಟಾರ್ಟ್ ಮಾಡಿ ತಕ್ಷಣನೇ ಅವರಿಗೆ ಬ್ಲಾಕೇಜ್ ಏನಿತ್ತಲ್ಲ ಅದನ್ನ ಇಮಿಡಿಯೇಟ್ ಆಗಿ ಓಪನ್ ಮಾಡಿದ್ರು. ಇವಾಗಲೇ 1-2 ಸಲ ಅವರಿಗೆ ನೋಡಿ ಆಗಿದೆ, ಇವಾಗ ಅವರು ಆರಾಮಾಗಿ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಅದು ಎರಡನೇ ಉದಾಹರಣೆ. ಮೂರನೇ ಒಂದು ಸನ್ನಿವೇಶ ನಿಮ್ಮ ಹತ್ರ ನಾನು ಹಂಚ್ಕೋತೀನಿ. ಇವರು ನಮ್ಮ ಆತ್ಮೀಯ ಸ್ನೇಹಿತರು, ರಾಜಕೀಯದಲ್ಲಿ ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಸೊ ಹಲವಾರು ಸಾರಿ ಈ ಬೀದಿನಲ್ಲೇ ಹೋರಾಡ್ತಾ ಇರ್ತಾರೆ, ಜೈಕಾರ ಹೇಳ್ಕೊತ. ಅವರು ಫೋನ್ ಮಾಡಿಬಿಟ್ಟು, ಗಿರಿ ಏನೋ ವಿಷಯ ಮಾತಾಡ್ಬೇಕಾದ್ರೆ ನಾನು ಅವರಿಗೆ ಎಚ್ಚರಿಸ್ತಾ ಇದ್ದೆ, ಹೀಗಲ್ಲ ಹೀಗೆ ಸಾಮಾಜಿಕ ಅದು ಇದು ಅಂದರೆ, ಅದ್ರ ಬಗ್ಗೆ ಎಲ್ಲ ನೀನು ಮಾತಾಡ್ಬೇಡ, ನನಗೆ ಹೇಳು, ಕ್ಯಾನ್ಸರ್ ಅನ್ನೋದು ಬಹಳ ಜಾಸ್ತಿ ಆಗೋಗ್ಬಿಟ್ಟಿದೆಲ್ಲ, ಯಾಕೆ ಯಾರು ಮಾತಾಡ್ತಾ ಇಲ್ಲ ಕ್ಯಾನ್ಸರ್ ಬಗ್ಗೆ, ಬಹಳಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ, ಡಾಕ್ಟರ್ಗಳು ಯಾಕೆ ಏನು ಮಾತಾಡೋದಿಲ್ಲ ಈ ವಿಷಯದಲ್ಲಿ ಅಂದಾಗ ನಾಳೆ ಹೇಳಿದೆ, ಡಾಕ್ಟರ್ ಅಷ್ಟೇ ಅಲ್ಲಪ್ಪ ಇಲ್ಲಿ ಜವಾಬ್ದಾರಿ, ಸಾಮಾಜಿಕದ ಲೋಕದಲ್ಲಿ ನಾವು ಜೀವನ ಮಾಡ್ತಿದೀವಲ್ಲ ಇದು ಎಲ್ಲರ ಜವಾಬ್ದಾರಿ ಅಂತ. ಈ 3 ಸನ್ನಿವೇಶನ ನಾನು ಆಮೇಲೆ ಜಾಯಿನ್ ಮಾಡ್ತೀನಿ, ಅಟ್ಯಾಚ್ ಮಾಡ್ತೀನಿ. ಹೃದಯ ರೋಗದಲ್ಲಿ ಹೆಚ್ಚಾಗಿ ನಾವು ಯೋಚನೆ ಮಾಡೋದೇನು ಅಂತಂದ್ರೆ, ಅಯ್ಯೋ ನೋವೇನಾದ್ರೂ ಬಂತು ಅಂತಂದ್ರೆ ತಕ್ಷಣನೇ ಸತ್ತೋಗ್ಬಿಡ್ತೀವ ಅಂತ. ಈ ಹೃದಯ ಸಂಬಂಧ ರೋಗದಲ್ಲಿದ್ದು ಮುಖ್ಯವಾಗಿ ನಾನು
ಎರಡು ವಿಷಯನ ನಿಮ್ಮ ಗಮನಕ್ಕೆ ತರಿಸ್ತೇನೆ. ಒಂದು ರಕ್ತನಾಳದ ತೊಂದರೆ, ಇನ್ನೊಂದು ಎಲೆಕ್ಟ್ರಿಸಿಟಿ ಅಂತೀವಿ. ಹೃದಯದಲ್ಲಿ ಇದೇನು ಶಕ್ತಿ ಚಲನ ಅಥವಾ ಅದು ಎಲೆಕ್ಟ್ರಿಸಿಟಿ ಯಾವ ರೀತಿ ಕೆಲಸ ಮಾಡಿದೆ. ಇವಾಗ ನಮ್ಮ ಮನೆಯಲ್ಲಿ ಇದ್ದಿದ್ದು ಪ್ಲಂಬಿಂಗ್ ಜೊತೆ ಎಲೆಕ್ಟ್ರಿಸಿಟಿನೂ ಇರಲೇಬೇಕು. ಹಾಗೆ ಹೃದಯದಲ್ಲಿ ರಕ್ತನಾಳ ಬ್ಲಾಕೇಜ್ ಆಯಿತು ಅಂತಂದ್ರೆ ಅದನ್ನ ನಾವು ಹಾರ್ಟ್ ಬ್ಲಾಕೇಜ್ ಅಂತ ಬಿಟ್ಟು ಹೇಳ್ತೇವೆ. ಕಾರಣಕ್ಕೆ ನಾನು ಆಮೇಲೆ ಬರ್ತೀನಿ, ಬಟ್ ಡೆಫಿನೇಷನ್ ಅಷ್ಟೇ, ಮುಖ್ಯವಾದ ಕಾರಣಗಳನ್ನು ನಾವು ತಿಳ್ಕೊಳ್ಬೇಕು. ಹೃದಯಕ್ಕೆ ರಕ್ತನಾಳ ಬ್ಲಾಕೇಜ್ ಆಯಿತು ಅಂತಂದ್ರೆ ಅದು ತಕ್ಷಣನೇ ನಿಮಗೆ ಸಾವನ್ನು ತರೋದಿಲ್ಲ. ಆದರೆ ಹೃದಯ ಸ್ತಂಭನ ಅಥವಾ ಹೃದಯ ಕಂಪನ ಅಂತೀವಲ್ಲ, ವಿಚ್ ಈಸ್ ಅನ್ ಎಲೆಕ್ಟ್ರಿಕಲ್ ಅಬ್ನಾರ್ಮ್ಯಾಲಿಟಿ. ಹೃದಯದಲ್ಲಿ ಏನು ಎಲೆಕ್ಟ್ರಿಸಿಟಿ ಮೇಲ್ಗಡೆ 2 ಚೇಂಬರ್ ಇರುತ್ತೆ, ಕೆಳಗಡೆ 2 ಚೇಂಬರ್ ಇರುತ್ತೆ. ಅದನ್ನ ಏಟ್ರಿಯಾ ಮತ್ತೆ ವೆಂಟ್ರಿಕಲ್ ಅಂತ ಹೇಳ್ತೀವಿ. ಅದರಲ್ಲಿ ಎಡಗಡೆಯ ಒಂದು ಭಾಗ ಏನಿದೆಲ್ಲ ಅದು ಮೇನ್ ಪಂಪ್. ಅದು ಮುಖ್ಯವಾಗಿ ರಕ್ತ ನಿಂತಿದ್ದು ಮೆದುಳಿನಿಂದ ಎಲ್ಲ ಅಂಗಾಂಗಕ್ಕೂ ರಕ್ತ ಸಪ್ಲೈ ಮಾಡ್ತಾ ಇರುತ್ತೆ. ಅದಕ್ಕೇನಾದ್ರೂ ತೊಂದರೆ ಆಯಿತು, ಅದು ಪಂಪ್ ಮಾಡೋದಕ್ಕೆ ಏನಾದ್ರೂ ತೊಂದರೆ ಆಯಿತು ಅಂತಂದ್ರೆ ರಕ್ತ ಚಲನೆ ಕಮ್ಮಿ ಆಗುತ್ತೆ, ನಮ್ಮ ದೇಹದಲ್ಲಿರುವ ಅಂಗಾಂಗಕ್ಕೆ ತೊಂದರೆ ಆಗ್ಬಿಟ್ಟು ನಮ್ಮ ಜೀವಕ್ಕೂ ತೊಂದರೆ ಆಗುತ್ತೆ. ಸೊ ಇಲ್ಲಿ ರಕ್ತ ನಾಳದಲ್ಲಿ ಬ್ಲಾಕೇಜ್ ಇತ್ತು ಅಂತಂದ್ರೆ ಆ ರಕ್ತನಾಳದ ಬ್ಲಾಕೇಜ್ ಇಂದ ಎಲ್ಲರೂ ಸಾಯೋದಿಲ್ಲ. ಆದರೆ ಆ ರಕ್ತನಾಳದ ಬ್ಲಾಕೇಜ್ ಆದಾಗ ಅಕಸ್ಮಾತ್ ಏನಾದ್ರೂ ಹೃದಯ ಕಂಪನ ಅಂತ ಬಿಟ್ಟು ಹೇಳ್ತೀವಿ, ಅಂದ್ರೆ ಅಬ್ನಾರ್ಮಲ್ ಎಲೆಕ್ಟ್ರಿಕಲ್ ಆಕ್ಟಿವಿಟಿ, ಟಿಪಿಕಲಿ ನಾವು ಅದನ್ನ ವೆಂಟ್ರಿಕ್ಯುಲರ್ ಫಿಬ್ರಿಲೇಷನ್ ಅಥವಾ ವೆಂಟ್ರಿಕ್ಯುಲರ್ ಟ್ಯಾಕಿಕಾರ್ಡಿಯಾ ಅಂತ ಬಿಟ್ಟು ಹೇಳ್ತಾರೆ. ಅದಕ್ಕೇನಾದ್ರೂ ತಿರುಗ್ಬಿಡ್ತು ಅಂತಂದ್ರೆ ಅದು ತಕ್ಷಣ ನಮ್ಮ ಜೀವಕ್ಕೆ ಅಪಾಯ ತರುತ್ತೆ. ಸೊ ಯಾವುದೇ ಎದೆ ನೋವು ಬಂತು ಅಥವಾ ಹೃದಯದಲ್ಲಿ ಏನಾದರೂ ತೊಂದರೆ ಬಂತು ಅಂತಂದ್ರೆ ಆ ಸಂದರ್ಭಕ್ಕೆ ಅದು ಹೋಗದೆ ಇರೋಗೆ ನೋಡ್ಕೊಳ್ಳೋದೇನಿದೆಲ್ಲ ಅದು ಬಹಳ ಮುಖ್ಯ. ಸೊ ಅದನ್ನ ನೋಡ್ಬೇಕು ಅಂತಂದ್ರೆ ಫಸ್ಟ್ ಆಗಿ ನಾವು ECG ಮಾಡಬೇಕಾಗಿದೆ. ECG ಮತ್ತೆ ಅದ್ರ ತಕ್ಕಂತ ಏನು ತಪಾಸಣೆ ಮಾಡಬೇಕಾಗಿದೆ. ಇವಾಗ ನೆಕ್ಸ್ಟ್ ಪ್ರಶ್ನೆ ಬರೋಣ, ಹೌದಪ್ಪ ಹೃದಯದಲ್ಲಿರುವ ರಕ್ತನಾಳ ಹೇಗೆ ಬ್ಲಾಕೇಜ್ ಆಗುತ್ತೆ ಅಂತ. ಇಲ್ಲಿ ಹೆಚ್ಚಾಗಿ ಒಂದಿಬ್ಬರಿಗೆ ಯಾರಿಗಾದ್ರೂ ಉತ್ತರ ಇತ್ತು ಅಂತಂದ್ರೆ ಕೇಳಿ, ರಕ್ತನಾಳದಲ್ಲಿರುವ ಬದಲಾವಣೆಗಳು ಯಾವ ವಯಸ್ಸಿನಲ್ಲಿ ಶುರುವಾಗುತ್ತೆ ಅಂತ ಏನಾದ್ರೂ ಒಂದು ಅಂದಾಜು ಗೆಸ್ ಯಾರಿಗಾದ್ರೂ? 20. ಸೊ ರಕ್ತನಾಳದಲ್ಲಿರುವ ಬದಲಾವಣೆಗಳು ಶುರುವಾಗೋದು ಆವರೇಜ್ 8 ವರ್ಷದಿಂದ 10 ವರ್ಷದಲ್ಲಿ. ಓಕೆ, ಸೊ ಹೆಚ್ಚಾಗಿ ನಾವು ಯಾವಾಗ ಯೋಚನೆ ಮಾಡ್ತೀವಿ 40-50 ವರ್ಷ ಬಂದಾಗಿದ್ದು ಇವಾಗ ನಾವು ಡಯಟ್ ಮಾಡಬೇಕು, ಇವಾಗ ನಾವು ಕೊಲೆಸ್ಟ್ರಾಲ್ ಕಮ್ಮಿ ತಿನ್ಬೇಕು, ಇವಾಗ ನಾವು ಓಡಾಡಬೇಕು ಮಾಡಬೇಕು ಅಂತ ಹೇಳ್ಬಿಟ್ಟು ಹೆಚ್ಚಾಗಿ ನಾವು ಈ ನಡುವೆ ಅದನ್ನ ಮಾಡ್ತಾ ಬರ್ತೀವಿ. ಬಟ್ ಆದರೆ ರಕ್ತನಾಳದಲ್ಲಿನ ಬದಲಾವಣೆಗಳು ಬಹಳ ಚಿಕ್ಕ ವಯಸ್ಸಿನಿಂದಲೇ ಶುರುವಾಗುತ್ತೆ. ಅಂಡ್ ದಟ್ ಈಸ್ ಅ ವೆರಿ ಗುಡ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗಿನ ನಾವೇನು ಜನರೇಷನ್ ಅನ್ನ ಬದಲಾವಣೆಗಳು ನೋಡ್ತಾ ಇದ್ದೀವಲ್ಲ, ಮಾಧ್ಯಮಗಳಲ್ಲಿ ಬಹಳಷ್ಟು ನೋಡ್ತೀವಿ, ಅಯ್ಯೋ ಲೈಫ್ ಸ್ಟೈಲ್ ತೊಂದರೆ ಇದು, ಅದು ತೊಂದರೆ ಇದು ಅಂತ. ಅಫ್ಕೋರ್ಸ್ ಅದು ಗೊತ್ತು ನಮಗೆ. ಹಳೆ ಕಾಲದ ಲೈಫ್ ಸ್ಟೈಲ್ ಇವಾಗಿನ ಕಾಲದ ಲೈಫ್ ಸ್ಟೈಲ್ ಅಂದ್ರೆ ಯಾವ ಲೈಫ್ ಸ್ಟೈಲ್ ಬಗ್ಗೆ ಮಾತಾಡ್ತಿದ್ರು? ಇವಾಗೆಲ್ಲ ಅನುಕೂಲಗಳಿದೆಯವಲ್ಲ, ವಿಜ್ಞಾನ ಇದೆ, ಏನೋ ನಮಗೆ ಎಲ್ಲ ರೀತಿ ಫೆಸಿಲಿಟೀಸ್ ಇದೆ. ಆದ್ರೂ ಯಾಕೆ ನಾವು ಬದಲಾವಣೆಗಳು ಕಾಣ್ತಾ ಇದೆ, ಯಾಕೆ ಇದೆಲ್ಲ ಹೆಚ್ಚಾಗ್ತಾ ಇದೆ? ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ರಕ್ತನಾಳದ ತೊಂದರೆಗಳು ಬಹಳ ಚಿಕ್ಕ ವಯಸ್ಸಿನಿಂದನೇ ಶುರುವಾಗುತ್ತೆ. ಅದು ಬೆಳೀತಾ 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 ಒಂದು ಹಂತಕ್ಕೆ ಬಂದಾಗ ರಕ್ತನಾಳ ಏನಾದ್ರೂ ಬ್ಲಾಕೇಜ್ ಆಯ್ತು ಅಂದ್ರೆ, ಸಡನ್ ಆಗಿ ಬ್ಲಾಕೇಜ್ ಆಯ್ತು ಅಂತಂದ್ರೆ ಅದನ್ನ ಅಕ್ಯೂಟ್ ಹಾರ್ಟ್ ಅಟ್ಯಾಕ್ ಅಂತ. ಆ ಸಮಯದಲ್ಲಿ ತಕ್ಷಣ ನಾವು ಅದಕ್ಕೆ ತಕ್ಕಂತ ಚಿಕಿತ್ಸೆ ತಗೊಳ್ಳಿಲ್ಲ ಅಂತಂದ್ರೆ ಅಕಸ್ಮಾತ್ ಏನಾದ್ರೂ ಹೃದಯ ಕಂಪನಕ್ಕೆ ತಿರುಗ್ಬಿಡ್ತು ಅಂತಂದ್ರೆ ಅದು ಜೀವಕಪಾಯ. ಸೊ ಹಾಗಾಗಿ ನೀವು ಕೇಳ್ಬೋದು, ಬಹಳಷ್ಟು ಜನ ಇವಾಗ ಬೆಳಗಾಮು ಅಥವಾ ಬೀದರು ಅಥವಾ ಈವನ್ ದಾವಣಗೆರೆಯಿಂದನೂ ಎದೆ ನೋವು ಆದ್ಮೇಲೆ ಹಾರ್ಟ್ ಅಟ್ಯಾಕ್ ಆಯ್ತು ಅಂತಂದ್ರೆ ಗಾಡಿನಲ್ಲಿ ಬರ್ತಾರೆ, ಜಯದೇವ ತನಕ ಬರ್ತಾರೆ, ಚಿಕಿತ್ಸೆ ತಗೋತಾರೆ. ಹಾಗಂತ ಬಿಟ್ಟು ಎಲ್ಲರಿಗೂ ಜೀವಕ್ಕೆ ತೊಂದರೆ ಬರುತ್ತೆ ಅಂತ. ಹೃದಯ ಕಂಪನಕ್ಕೆ ತಿರುಗಿದಾಗ ಅದು ಜೀವಕ್ಕೆ ತೊಂದರೆ ಆಗುತ್ತೆ. ಸೊ ಅದೊಂದು ವಿಷಯನ ನಾವು ಗಮನದಲ್ಲಿ ಇಟ್ಕೊಳ್ಳೋಣ, ಅದ್ರ ಬಗ್ಗೆ ಆಮೇಲೆ ಬರ್ತೇನೆ. ಸೊ ಇವಾಗ ನೆಕ್ಸ್ಟ್ ವಿಷಯ ಬರುತ್ತೆ, ಹೌದಪ್ಪ ಈ ರಕ್ತನಾಳ ಹೆಪ್ಪುಗಟ್ಟೋದು ಯಾವಾಗ, ಹೇಗೆ? ದೇಹದಲ್ಲಿದ್ದು ನಾವು ಮನುಷ್ಯ ಜೀವಿ ಇದ್ದಿದ್ದು ಪ್ರಕೃತಿಯಲ್ಲಿ ದಿನನಿತ್ಯ ನಡೀತಿರುವ ಬದಲಾವಣೆಗೆ ನಾವು ಹೋರಾಡ್ತಾನೆ ಇರ್ತೇವೆ. ದಟ್ಸ್ ಅವರ್ ನೇಚರ್, ದಟ್ ಈಸ್ ದ ಸರ್ವೈವಲ್, ದಟ್ ಈಸ್ ದ ಥಿಯರಿ ಆಫ್ ಸರ್ವೈವಲ್.
ಯಾವಾಗ ಹೊರಗಡೆಯ ಪ್ರಕೃತಿನಲ್ಲಿ ಆಗ್ತಿರುವ ಬದಲಾವಣೆಗೆ ನಮ್ಮ ದೇಹ ಅದನ್ನ ಹೋರಾಡ್ತಾ ಇರುತ್ತೋ ಆವಾಗಿದ್ದು ನಮ್ಮ ದೇಹದ ಒಳಗಡೆನೂ ಬದಲಾವಣೆ ಆಗೋದು ಸಹಜ. ಬರೀ ಕೊಲೆಸ್ಟ್ರಾಲ್ ಒಂದೇ ಅಲ್ಲ. ಇವಾಗ ಹೋದ ವಾರ ಒಂದು ನನ್ನ ಪ್ರೊಫೆಸರ್ ಏನಿದ್ದಾರೆ ಅಮೆರಿಕದಲ್ಲಿ, ಅವರು ಒಂದು ಸ್ಲೈಡ್ಸ್ ರಿಲೀಸ್ ಮಾಡಿದ್ರು. ಏನಂದ್ರೆ ರಕ್ತನಾಳದಲ್ಲಿ, ಹೃದಯದ ರಕ್ತನಾಳದಲ್ಲಿ ಏನು ಹಾರ್ಟ್ ಅಟ್ಯಾಕಿಗೆ ಸಂಬಂಧಪಟ್ಟ ಏನು ಬ್ಲಾಕೇಜ್ ಆಗುತ್ತಲ್ಲ, ಆ ಬ್ಲಾಕೇಜ್ ಒಳಗಡೆ ಇದ್ದಿದ್ದು ನಾವಿವಾಗ ಮೈಕ್ರೋಪ್ಲಾಸ್ಟಿಕ್ಸ್ ಕಂಟಾಮಿನೇಷನ್ ಅನ್ನು ಆ ರಕ್ತನಾಳದ ಬ್ಲಾಕೇಜ್ಗಳು ನೋಡ್ತಾ ಇದ್ದೀವಿ. ಅಂದ್ರೆ ಅರ್ಥ ಪರಿಸರ ಜ್ಞಾನನು ನಮಗೆ ಬಹಳ ಮುಖ್ಯವಾದದ್ದು. ಬರೀ ಕೊಲೆಸ್ಟ್ರಾಲ್ ಅಷ್ಟೇನೆ ನಾವು ಇಲ್ಲಿವರೆಗೂ ಜಪ ಮಾಡ್ತಾ ಬರ್ತಾ ಇದ್ದೀವಿ. ಆದ್ರೆ ಕೊಲೆಸ್ಟ್ರಾಲ್ ಅಷ್ಟೇನೆ ತೊಂದ್ರೆನಾ ಅಥವಾ ಬೇರೆ ಯಾವ್ದಾದ್ರು ತೊಂದರೆಗಳಿದೆಯೋ ಅದರ ಸಲುವಾಗಿ ನಾವು ಯಾವ್ದಾದ್ರು ಹೆಜ್ಜೆಗಳನ್ನು ಇಡ್ತಾ ಇದೀವೋ ಅದು ಮುಖ್ಯ ಆಗಿದೆ. ಸರಿ ಆಯ್ತು, ಇವಾಗ ಕೊಲೆಸ್ಟ್ರಾಲ್ ತೊಂದರೆ ಅಂತ ಬಿಟ್ಟು ಹೇಳುವ. ಅದರಲ್ಲಿ ಒಳ್ಳೆ ಕೊಲೆಸ್ಟ್ರಾಲ್ ಇದೆ, ಕೆಟ್ಟ ಕೊಲೆಸ್ಟ್ರಾಲ್ ಇದೆ. ಇವಾಗ ನಿಮಗೇನೆ ಒಂದು ಪ್ರಶ್ನೆ ಕೇಳ್ತೀನಿ. ಮಗು ಹುಟ್ಟದಾದ್ಮೇಲೆ ಅದಕ್ಕೆ ನಾವು ಆಹಾರಗಳನ್ನು ಏನ್ ಕೊಡ್ತೀವಿ? ಹೆಚ್ಚಾಗಿ ತುಪ್ಪದ ಅಂಶ ಕೊಡೋದು. ಏನಕ್ಕೆ ಅಂದ್ರೆ ಬ್ರೈನ್ ಬೆಳೆದಿರೋದಿಲ್ಲ, ಬ್ರೈನಿಗೆ ಬೇಕಾಗಿರೋದು ತುಪ್ಪ ಅಂದ್ರೆ ಫ್ಯಾಟ್, ಕೊಲೆಸ್ಟ್ರಾಲ್. ಮಿದುಳು ಮುಖ್ಯವಾಗಿ ಬರೀ ಕೊಲೆಸ್ಟ್ರಾಲ್, ಫ್ಯಾಟ್ ಅಂಶ. ನಮ್ಮ ನರ್ವ್ಸ್ಗಳೇನಿದಾವಲ್ಲ, ನರಗಳೇನಿದಾವಲ್ಲ, ಅದು ಕೆಲಸ ಮಾಡಬೇಕು ಅಂತಂದ್ರೂ ಅದರ ಮೇಲಿನ ಪದರನು ಕೊಲೆಸ್ಟ್ರಾಲ್. ಸೊ ಹೌದು, ದೇಹಕ್ಕೆ ಕೊಲೆಸ್ಟ್ರಾಲ್ ಬೇಕು, ಬಟ್ ಯಾವ ಕೊಲೆಸ್ಟ್ರಾಲ್, ಅದ್ರ ಬಗ್ಗೆ ನಾವು ಅನ್ಸೋದು. ಎಷ್ಟೋ ಸಲ ನಾವಿದ್ದು ಇಲ್ಲಿ ಮೇನ್ ಸ್ಟ್ರೀಮ್ ಕಾರ್ಡಿಯಾಲಜಿ ಪ್ರಾಕ್ಟೀಸ್ ನಾನು ಮಾಡೋದಿಲ್ಲ. ಬಿಕಾಸ್ ಬಹಳಷ್ಟು ಜನರ ಎಕ್ಸ್ಪರ್ಟ್ಸ್ಗಳದ್ದು ಭಾಷಣಗಳು ಕೇಳಿದ್ದೀನಿ. ಬಟ್ ಅದನ್ನ ಕಾಂಟ್ರಾಡಿಕ್ಟ್ ಮಾಡೋದಕ್ಕೆ ಬಹಳ ಕಷ್ಟ ಆಗುತ್ತೆ ಸಮಾಜದಲ್ಲಿ. ಆದ್ರೆ ನಾನು ಒಂದು ವಿಷಯ ನಿಮ್ಗೆ ಗಮನ ಕೊಡ್ತೀನಿ ಅಂತಂದ್ರೆ, ದೇಹ ಅನ್ನೋದೇನಿದೆಯಲ್ಲ ಅದು ಒಂಥರ ಒಳಗಡೆ ತಾಯಿ ಇದ್ದಂಗೆ. ಅಪ್ಪ ಅಥವಾ ತಂದೆ ದುಡ್ಕೊಂಡ್ ಬರ್ಲಿಲ್ಲ ಅಂತಂದ್ರೂ ತಾಯಿ ಇದ್ದಿದ್ದು ಹೊಸನಲ್ಲಿ ಇಡೋದಿಲ್ಲ ಮಕ್ಕಳಿಗೆ. ಅದೇ ರೀತಿ ದೇಹ, ನೀವು ಊಟ ಕೊಡ್ಲಿಲ್ಲ ಅಂದ ತಕ್ಷಣ ಅದು ಕೆಲಸ ಮಾಡೋದು ನಿಲ್ಲೋದಿಲ್ಲ, ಅದು ಕೆಲಸ ಮಾಡೋದು ಮಾಡ್ತಾನೆ ಇರುತ್ತೆ. ಇಫ್ ಯು ಡೋಂಟ್ ಫೀಡ್ ಅಪ್ರೋಪ್ರಿಯೇಟ್ ನ್ಯೂಟ್ರಿಷನ್, ದ ಬಾಡಿ ವಿಲ್ ಬ್ರೇಕ್ ಡೌನ್ ದ ರಿಸರ್ವ್ಸ್. ಅದು ಬ್ರೇಕ್ ಡೌನ್ ಮಾಡುತ್ತೆ, ಬಿಕಾಸ್ ಅದು ಕೆಲಸ ಮಾಡಲೇಬೇಕು. ಯಾವ ರೀತಿ ಬ್ರೇಕ್ ಡೌನ್ ಮಾಡಿಸ್ತಾ ಇದೀವಿ ಇದನ್ನ? ಹೌ ಆರ್ ಥಿಂಗ್ಸ್ ಹ್ಯಾಪನಿಂಗ್ ಇನ್ ದ ಬಾಡಿ? ಅದನ್ನು ನಾವು ನೆಕ್ಸ್ಟ್ ಗಮನದಲ್ಲಿ ಇಟ್ಕೋಬೇಕು. ಸೊ ಎಷ್ಟೋ ಸಲ ಹೌದು, ನಾನು ಇವತ್ತು ಇದು ತಗೊಳ್ಳಿಲ್ಲ, ನಾನು ಅದು ತಗೊಳ್ಳಿಲ್ಲ, ನಾನು ಅದು ಪಥ್ಯ ಮಾಡಿದೆ, ಇದು ಪಥ್ಯ ಮಾಡಿದೆ ಅಂತ ತಕ್ಷಣ ನೋ, ಇಟ್ ಇಸ್ ನಾಟ್. ನೌ ಐ ವಿಲ್ ಕಮ್ ಟು ದ ನೆಕ್ಸ್ಟ್ ಆಸ್ಪೆಕ್ಟ್, ಊಟ. ಎಷ್ಟೋ ಸಲ ಕೇಳ್ತೀನಿ, ಓ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ ವಿಷಯ. ಸತ್ಯನು ವೈಜ್ಞಾನಿಕವಾಗಿ ನಿಮಗೆ ಹೇಳಬೇಕು ಅಂತಂದ್ರೆ, ಈ ದೇಹ ಇದ್ದಿದ್ದು it doesn't care whether it is a vegetarian or a non-vegetarian. It only cares about the protein, fat, carbohydrate, vitamins or minerals. ಅಷ್ಟೇ. It doesn't care. ಅದು ನಮಗೆ ಬಿಟ್ಟಿದ್ದು. ನಮ್ಮ ನಾಲಿಗೆಗೆ, ನಮ್ಮ ಮನೆತನದಲ್ಲಿ ನಮಗೆ ಯಾವ ರೀತಿ ಬೆಳೆಸ್ಕೊಂಡ್ ಬಂದಿರ್ತಾರೆ, ನಾವು ಯಾವ ಪರಿಸರದಲ್ಲಿ ಬೆಳೆದಿದ್ದೀವಿ, ಅದಕ್ಕೆ ತಕ್ಕಂತ ಆಹಾರಗಳು ಏನಿದಾವಲ್ಲ ಅದನ್ನ ಒಗ್ಗೂಡಿಸ್ಕೊಂಡು ನಮ್ಮ ದೇಹ ಬೆಳೆದಿರುತ್ತೆ. ರುಚಿಗೆ ತಕ್ಕಂತೆ ನಾವು ಊಟ ಮಾಡ್ತಾ ಇದ್ದೀವಿ. ಸೊ ಆಲ್ ದ ಬಾಡಿ ನೀಡ್ಸ್ ಇಸ್ ಪ್ರೋಟೀನ್, ಫ್ಯಾಟ್ಸ್ ಅಂಡ್ ಕಾರ್ಬೋಹೈಡ್ರೇಟ್ಸ್. ನೀವು ಯಾವ ರೀತಿಯಲ್ಲಿ ಅದು ನಿಮ್ಮ ದೇಹಕ್ಕೆ ಕೊಡ್ತೀರೋ ದಟ್ ಇಸ್ ಅಪ್ ಟು ಯು. ಬಟ್ ಹೌದು, ಇಟ್ ಹ್ಯಾಸ್ ಟು ಬಿ ಈಕ್ವಲೆಂಟ್, ರೈಟ್? ಸೊ ಇಲ್ಲಿದ್ದು ನಾವು ಹೌ ಆರ್ ವಿ ಈವನ್ ಪ್ರಮೋಟಿಂಗ್ ವಿಜ್ಞಾನ ಅನ್ನೋದನ್ನ ಯಾವ ರೀತಿ ನಾವು ಸಾರ್ತಾ ಇದೀವಿ ಮಕ್ಕಳಿಗೆ, ಸಮಾಜದಲ್ಲಿ ನಾವು ಯಾವ ರೀತಿ ಜನರಿಗೆ ಇದನ್ನ ಎಚ್ಚರಿಕೆ ಕೊಡ್ತಾ ಇದೀವಿ ಅಥವಾ ಎಚ್ಚರಿಸ್ತಾ ಇದೀವಿ ಅಥವಾ ಗಮನದಲ್ಲಿ ತರಿಸ್ತಾ ಇದೀವಿ ಅನ್ನೋದನ್ನು ವಿಷಯ ನಾವು ಗಮನಿಸಬೇಕಿದೆ. ಓಕೆ, ಸೊ ನೆಕ್ಸ್ಟ್ ಬರ್ತೀನಿ ನಾನು ಎಕ್ಸರ್ಸೈಸ್ಗೆ. ಹೌದು, ಬಹಳಷ್ಟು ಜನ ಯೋಗಾಸನ ಮಾಡ್ತಾರೆ. ಯೋಗಾಸನ ಮಾಡಿಬಿಟ್ಟು ಉಸಿರಲ್ಲಿ ಜೋರಾಗಿ ನೀವು ಉಸಿರು ತಗೋತಿರ್ತೀರ ಗಾಳಿ. ಬಟ್ ದ ಥಿಂಗ್ ಇಸ್, ಇಟ್ ಇಸ್ ಸೋ ಪೊಲ್ಯೂಟೆಡ್, ಇಟ್ ಇಸ್ ಸೋ ಗಾಡ್ ಡ್ಯಾಮ್ ಪೊಲ್ಯೂಟೆಡ್. ನೀವು ಎಷ್ಟೇ ಜೋರಾಗಿ ಉಸಿರುಗಳು ತಗೊಂಡ್ರು, ಎಷ್ಟೇ ಜೋರಾಗಿ ಓಡಾಡಿದ್ರು, ಆಲ್ ಯುವರ್ ಬ್ರೀದಿಂಗ್ ಇಸ್ ಅ ಡರ್ಟಿ ಏರ್. ನಿಜವಾಗ್ಲೂ ನಾವು ನಮ್ಮ ದೇಹಕ್ಕೆ ಅಥವಾ ನಮ್ಮ ಪರಿಸರಕ್ಕೆ, ನಮ್ಮ ಒಳಗಡೆಯ ಪರಿಸರಕ್ಕೆ ಏನಾದ್ರೂ ನಾವು ಸಹಾಯ ಮಾಡ್ತಾ ಇದೀವ ಅಂತನೂ ಕೇಳ್ಕೋಬೇಕಾಗುತ್ತೆ. ನಾವು ಓಡಿದ ತಕ್ಷಣನೇ ಬದಲಾವಣೆಗಳಾಗುತ್ತೆ ಅನ್ನೋದು ಅಲ್ಲ.
ಪೂಜೆ ಮಾಡಿದ ತಕ್ಷಣ ದೇವ್ರು ಬರೋದಿಲ್ಲಲ್ಲ, ತೀರ್ಥ ತಗೊಂಡ ತಕ್ಷಣ ನಾವು ಪವಿತ್ರರಾಗೋದಿಲ್ಲಲ್ಲ. ಅದೇ ರೀತಿ ವಿ ಹ್ಯಾವ್ ಟು ಇನ್ವಾಲ್ವ್ ಅಂಡ್ ಇನ್ಕ್ಲೂಡ್ ಆಲ್ ಆಫ್ ದಿಸ್ ಇನ್ ಅವರ್ ಥಾಟ್ ಪ್ರೊಸೆಸ್. ಎಕ್ಸಸೈಸ್ ಮಾಡ್ತೀವಿ, ನಾವು ಎಕ್ಸಸೈಸ್ ಮಾಡಿದಾಗಿದ್ದು ಹೌದು, ಫ್ಲೆಕ್ಸಿಬಿಲಿಟಿ ಎಷ್ಟು ಇಂಪಾರ್ಟೆಂಟು, ದ ಮಸಲ್ ಹೆಲ್ತ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಯೋಗ ಜೊತೆ ನೀವಿದ್ದು ವೈಟ್ ಟ್ರೈನಿಂಗ್ ಮಾಡ್ತಿರಲ್ಲ, ದಟ್ ಆಲ್ಸೋ ಬಿಕಮ್ಸ್ ಇಂಪಾರ್ಟೆಂಟ್. ಯೋಗದಲ್ಲಿ ನಿಮಗೆ ಫ್ಲೆಕ್ಸಿಬಿಲಿಟಿ ಬರ್ಬೋದು, ಬಟ್ ದ ಮಸಲ್ ಸ್ಟ್ರೆಂತ್ ಅಂಡ್ ಮಸಲ್ ಬಲ್ಕ್ ಬರೋದಿಲ್ಲ. ಸೊ ಹೌ ಆರ್ ಯು ಗೋಯಿಂಗ್ ಟು ಡೂ ದಟ್? ಸೊ ಅದ್ರ ಬಗ್ಗೆನೂ ನಾವು ಗಮನ ಹರಿಸಬೇಕಾಗುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆಯ್ತಾ, ನಮ್ಮ ಮಟ್ಟದಲ್ಲಿ ಇದ್ದಿದ್ದು ನಾವು ಅರೆ ನನ್ನ ಕೈಲಿ ಏನು ಮಾಡೋದಕ್ಕಾಗೋದಿಲ್ಲ, ವ್ಯವಸ್ಥೆ ಆಗಿದೆ. ವಿಜ್ಞಾನದಲ್ಲಿ ಇದ್ದಿದ್ದು ನಮಗೆ ಯಾವ ರೀತಿಯ ಸೌಲಭ್ಯಗಳು ಸಿಗ್ತಾ ಇಲ್ಲ, ಅದು ನಾವೇನ್ ಮಾಡೋದಕ್ಕಾಗುತ್ತೆ. ಸೊ ವಿ ಗಿವ್ ಅಪ್. ಸೊ ನನ್ನ ಪ್ರಕಾರ ವಿ ಶುಡ್ ನಾಟ್ ಗಿವ್ ಅಪ್. ಶಿಕ್ಷಣ ಮತ್ತು ಆರೋಗ್ಯ ಇವೆರಡು ಸಮಾಜಕ್ಕೆ ಬೇಕಾದ ಬಹು ಮುಖ್ಯವಾದ ವಿಷಯಗಳು. ಎಲ್ಲ ಹಂತದಲ್ಲೂ ನಾವು ಸರಿಯಾದ ಶಿಕ್ಷಣ ಅಂಡ್ ಸರಿಯಾದ ಅರ್ಥಪೂರ್ಣವಾದ ಆರೋಗ್ಯ ವ್ಯವಸ್ಥೆ, ಅದ್ರ ಬಗ್ಗೆ ಯಾವತ್ತೂ ಹೋರಾಡ್ತಾ ಇರಬೇಕು. ಇವಾಗ ನಮ್ಮ ವ್ಯವಸ್ಥೆನಲ್ಲಿ ಬಂತು ಅಂತಂದ್ರೆ ಇನ್ನೊಂದು ನನಗೆ ಅಚ್ಚರಿ ಮೂಡಿಸುವಂತ ವಿಷಯ ಅಂತಂದ್ರೆ, ನಾವು ಇವಾಗ್ಲೂ ಏನ್ ಮಾಡ್ತೀವಿ, ಈ 99% ಬಂದ್ರು ಅಂತಂದ್ರೆ ಅವರು ಡಾಕ್ಟರ್ಗೆ ಕಳಿಸ್ಕೊಡ್ತೀವಿ. ಅದೇ ನಾವು ವೈದ್ಯರ ಹತ್ರ ಹೋದಾಗ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಏನಪ್ಪ ಡಾಕ್ಟರ್ 2 ನಿಮಿಷನೂ ಮಾತಾಡ್ಲಿಲ್ಲ ನನ್ನ ಜೊತೆ, ನನ್ನ ತೊಂದರೆಗಳನ್ನೇ ಕೇಳ್ಕೊಳ್ಳಿಲ್ಲ ಅವರು, ಹೋದ ತಕ್ಷಣನೇ ಒಂದು ವಿಷಯ ಕೇಳಿದ್ರು, ಔಷಧಿ ಬರೆದ್ಬಿಟ್ರು, ಕಳಿಸ್ಬಿಟ್ರು. ಸೊ ನಿಮ್ಮಲ್ಲಿ ಸಾವಿರಾರು ವಿಷಯಗಳಿರುತ್ತೆ, ನೂರಾರು ತೊಂದರೆಗಳಿರುತ್ತೆ. ಬರೀ ಹೃದಯ ಸಂಬಂಧ ಅಷ್ಟೇ ಅಲ್ಲ, ಎಷ್ಟೋ ವಿಷಯಗಳಿರ್ತಾವೆ. ನಾವೇನ್ ಮಾಡ್ತಾ ಇದ್ದೀವಿ, ವಿ ಹ್ಯಾವ್ ಬಿಲ್ಟ್ ಅ ಸಿಸ್ಟಮ್ ವಿಚ್ ಇಸ್ ಡಿಪೆಂಡೆಂಟ್ ಆನ್ ಮೆರಿಟಾಕ್ರಸಿ. 4 ಗೋಡೆಯಲ್ಲಿ ಕುತ್ಕೊಂಡು ಮಧ್ಯದಲ್ಲಿ ಕುತ್ಕೊಂಡು ಒಬ್ಬ ಚೆನ್ನಾಗಿ ಓದ್ಬಿಟ್ಟ ಅಂತಂದ್ರೆ ಇವ ಒಳ್ಳೆ ವೈದ್ಯನಾಗಿ ಬಿಡ್ತಾನೆ. ಗೋಲ್ಡ್ ಮೆಡಲ್ ತಗೊಂಡ್ಬಿಟ್ಟ ಅಂತಂದ್ರೆ ಇವ ವೈದ್ಯನಾಗ್ಬಿಡ್ತಾನೆ. ಬಟ್ ದಟ್ ಪರ್ಸನ್ ಮೇ ನಾಟ್ ನೋ ಹೌ ಟು ಸ್ಪೀಕ್ ವಿತ್ ಯು. ದಟ್ ಪರ್ಸನ್ ಮೇ ನಾಟ್ ನೋ ಹೌ ಟು ಇಂಟ್ರಾಕ್ಟ್ ವಿತ್ ಯು ವಿತ್ ಕಂಪ್ಯಾಷನ್, empathy. We have only made the healthcare more costlier because of the system than more efficient or conducive with the society. So ಹಲವಾರು ವಿಷಯಗಳನ್ನು ನಾನು ತಗೊಂಡ್ಬಂದೆ. ನೀವು ಯೋಚನೆ ಮಾಡ್ತಿರ್ಬೋದು, ಹಾರ್ಟ್ ಕೇರ್ ಬಗ್ಗೆ ಕರೆದ್ವಿ, ಬಟ್ ಇಷ್ಟೊಂದೆಲ್ಲ ಮಾತಾಡ್ತಿದ್ದಾರಲ್ಲ ಅಂತ. ಸಿ, ದ ಹಾರ್ಟ್ ಡಸ್ ನಾಟ್ ಡಿಪೆಂಡ್ ಆನ್ ಜಸ್ಟ್ ದ ಬ್ಲಡ್ ಆರ್ಟರಿ. ಬರೀ ರಕ್ತನಾಳದ ಬಗ್ಗೆ ಅಷ್ಟೇ ಅಲ್ಲ. ರಕ್ತನಾಳದಲ್ಲಿ ನಿಮಗೆ ಏನೂ ಬ್ಲಾಕೇಜ್ ಇಲ್ಲ ಅಂದ್ರೂ ನಿಮ್ಮ ಜೀವಕ್ಕೆ ಅಪಾಯ ಬರಬಹುದು. ಅದು ಎಲೆಕ್ಟ್ರಿಸಿಟಿ ತೊಂದರೆಯಿಂದ, ಹೃದಯ ಕಂಪನದಿಂದ. ಇವಾಗ ಹೃದಯ ಕಂಪನ ಯಾವುದರಿಂದ ಶುರುವಾಗುತ್ತೆ? ಈಗಿನ ಕಾಲದ ನಾನು ಎಕ್ಸಾಂಪಲ್ ತಗೊಂಡೆ ಅಂತಂದ್ರೆ, ಹೌದು, ಯುವ ಜನತೆ ಇಲ್ಲಿ ಕೆಲವರು ಇದ್ದಾರೆ, ಅವರ ಅಭ್ಯಾಸಗಳು, ಹವ್ಯಾಸಗಳು, those things can also affect your electrical activity of the heart. ಬ್ಲಾಕೇಜ್ ಇರಬೇಕು ಅಂತ ಏನೇನೂ ಇಲ್ಲ. ಹೃದಯ ಇದ್ದಿದ್ದು ಕಂಪ್ಲೀಟ್ ಆಗಿ ನಾರ್ಮಲ್ ಫಂಕ್ಷನ್ ಆಗಿತ್ತು ಅಂತಂದ್ರೂ ನೆಕ್ಸ್ಟ್ ವಿಷಯ, ನಿಮ್ಮ ಹೃದಯದಲ್ಲಿ ರಕ್ತನಾಳಗಳಲ್ಲೂ ಏನು ತೊಂದರೆ ಇಲ್ಲ, ಯಾವುದೂ ಇಲ್ಲ. ಬಟ್ ಆದ್ರೆ ಆ ರಕ್ತನಾಳಗಳಿದ್ದು ಸಮಯಕ್ಕೆ ತಕ್ಕಂತೆ, ಸಂದರ್ಭಕ್ಕೆ ತಕ್ಕಂತೆ ಅದು ವೇಸೋ ಡೈಲೆಟ್ ಅಂತೀವಿ, ಅದು ಎನ್ಲಾರ್ಜ್ ಆಗುತ್ತೆ, ಕಾಂಟ್ರಾಕ್ಟ್ ಆಗ್ತಿರ್ತದೆ. ದೇ ಆರ್ ಆಲ್ ಡೈನಮಿಕ್ ಫಂಕ್ಷನ್. ಆ ಸಮಯದಲ್ಲಿ ಯಾವಾಗಾದ್ರೂ ಅದರ ಪದರು ಏನಾದ್ರೂ ಹರಿದು ಹೋಯ್ತು, ಪದರು ಏನಾದ್ರೂ ಹರಿದೋಗಿ ಅದು ರಕ್ತನಾಳನ್ನು ಕ್ಲೋಸ್ ಮಾಡ್ತು ಅಂತ, ಅದನ್ನ ನಾವು ಸ್ಪಾಂಟೇನಿಯಸ್ ಕೊರೋನರಿ ಆರ್ಟರಿ ಡೈಸೆಕ್ಷನ್ ಅಂತೀವಿ. ಅಂದ್ರೆ ಯಾವುದೋ ಒಂದು ಸಂದರ್ಭ ಇರ್ಬೋದು, ನಿಮಗೆ ತೀರಾ ಆಘಾತ ತರುವಂತ ಸಂದರ್ಭ ಇರ್ಬೋದು, ಅದು ಏನಾದ್ರೂ ಇರ್ಬೋದು. ಅವಾಗ ಇದು ಆ ರಕ್ತನಾಳದಲ್ಲಿರುವ ಪದರು ಏನಾದ್ರೂ ಹರಿದುಕೊಂಡು ಕ್ಲೋಸ್ ಆಯ್ತು ಅಂತಂದ್ರೂ ದಟ್ ಕ್ಯಾನ್ ಆಲ್ಸೋ ಗಿವ್ ಬ್ಲಾಕೇಜ್. ಸೊ ಕೊನೆಗೆ ಹೇಳಬೇಕು ಅಂತಂದ್ರೆ, ಕೊಲೆಸ್ಟ್ರಾಲ್ ಅಷ್ಟೇ ಅಲ್ಲ. ಕೊಲೆಸ್ಟ್ರಾಲ್ ಅಂದ ತಕ್ಷಣ ಎಲ್ಲ ಕೊಲೆಸ್ಟ್ರಾಲು ಕೆಟ್ಟದಲ್ಲ. ನಮಗೆ ಕೊಲೆಸ್ಟ್ರಾಲು ಬೇಕು ನಮ್ಮ ಫಂಕ್ಷನ್ಗೆ. ಇನ್ಫ್ಯಾಕ್ಟ್ ನಮ್ಮ ಹಾರ್ಮೋನ್ಸ್ಗಳೇನಿದಾವಲ್ಲ, ಹಾರ್ಮೋನ್ಸ್ಗಳು ಕೆಲಸ ಮಾಡೋದೇನೆ ಈ ಕೊಲೆಸ್ಟ್ರಾಲ್ ಸಬ್ಸ್ಟ್ರೇಟ್ ಇಂದ. ಸೊ ವಿ ನೀಡ್ ಎವ್ರಿಥಿಂಗ್. ದೇಹಕ್ಕೆ ಎಲ್ಲದೂ ಬೇಕು, ಬಟ್ ಯಾವ ರೀತಿನಲ್ಲಿ ನಮಗೆ ಸಿಗ್ತಾ ಇದೆ,
ಯಾವ ರೀತಿಯಲ್ಲಿ ನಮಗೆ ಅವಕಾಶಗಳಾಗಲಿ ಅಥವಾ ಒಂದು ತಪಾಸಣೆ ಕೇಂದ್ರಗಳಿದ್ದಾವೆ ಅವು ಮುಖ್ಯ ಆಗ್ತವೆ. ಸೊ ಇವಾಗ ನಾನು ಮೇಲ್ನೋಟಕ್ಕೆ ನಿಮಗೆ ಬಹಳಷ್ಟು ವಿಷಯಗಳನ್ನು ಕೊಟ್ಟಿದ್ದೀನಿ, ಬಿಕಾಸ್ ಇಲ್ಲಿ ಹೆಚ್ಚಾಗಿ ಡಾಕ್ಟರ್ಗಳಿಲ್ಲ. ಸೊ ಐ ಡೋಂಟ್ ವಾಂಟ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡೋದು ಅಂದಾಗ ನಾನು ತಿಳ್ಕೊಂಡೆ ಇಲ್ಲ ಮೋರ್ ದೆನ್ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಲೆಟ್ ಮಿ ಜಸ್ಟ್ ಸ್ಪೀಕ್ ಟು ವಾಟ್ ಎವರ್ ದ ಕನ್ಸರ್ನ್ಸ್ ಪೀಪಲ್ ಹ್ಯಾವ್ ಇನ್ ದರ್ ಮೈಂಡ್. ಸೊ ಇವಾಗ ಕೊನೆಯದಾಗಿ ಹೌದು ಸಿಂಪ್ಟಮ್ಸ್ಗಳು ಏನು, ಹೃದಯ ತೊಂದರೆಯ ಸಿಂಪ್ಟಮ್ಸ್ಗಳೇನು ಅಂತ ಆ ವಿಷಯಕ್ಕೆ ಬಂದಾಗ ನಮ್ಮದೇ ನಾವು ಸಾಮಾನ್ಯ ಪ್ರಜ್ಞೆನ ನಾವು ಇಲ್ಲಿ ಉಪಯೋಗಿಸೋಣ. ಸೊ ಹಾರ್ಟ್ ಈಸ್ ಲೈಕ್ ಅನ್ ಎಂಜಿನ್ ಆಫ್ ಅ ವೆಹಿಕಲ್ ಅಥವಾ ಆರ್ ಎನಿ ಕಾಂಪೊನೆಂಟ್. ಎಂಜಿನ್ ತೊಂದರೆ ಇತ್ತು ಅಂದಾಗ ಗಾಡಿ ಮುಂದೆ ಎಳೆಯೋದಿಲ್ಲ. ಎಳೀತು ಅಂತಂದ್ರೆ ಸ್ವಲ್ಪ ಎಳೆದು ನಡೀತದೆ ಹೋಗುತ್ತೆ. ಸೊ ದೇಹ ಇದ್ದಿದ್ದು ಬರೀ ಒಂದೇ ಭಾಷೆ ಮಾತಾಡೋದು, ನೋವು, ಅದೊಂದೇ ಭಾಷೆ ಮಾತಾಡೋದು. ಅದು ಮಗುವಿನ ಥರ. ಆ ನೋವು ಎಲ್ಲಿ ಬರ್ತಿದೆ ಅಂತ ಹೇಳ್ಬಿಟ್ಟು ನಾವು ಅರಿತುಕೊಂಡು ಅವಾಗ ನಾವು ವೈದ್ಯರ ಹತ್ರ ಹೋಗ್ತೀವಿ. ಬೆರಳು ನೋವಿದೆ, ಮಂಡಿ ನೋವಿದೆ, ಕಾಲು ನೋವಿದೆ, ಹೊಟ್ಟೆ ನೋವಿದೆ, ಎದೆ ನೋವಿದೆ, ತಲೆ ನೋವಿದೆ, ಕಣ್ಣು ನೋವಿದೆ, ಕಿವಿ ನೋವಿದೆ. ದ ಬಾಡಿ ಓನ್ಲಿ ಸ್ಪೀಕ್ಸ್ ಒನ್ ಲ್ಯಾಂಗ್ವೇಜ್ ವಿಚ್ ಇಸ್ ದ ಪೇನ್. ಸೊ ಜನರಿದ್ದು ನಾವು ಒಬ್ಬ ವೈದ್ಯರ ಹತ್ರ ಹೋಗ್ಬೇಕಾದ್ರೆ ವಿ ಹ್ಯಾವ್ ಟು ಪ್ರೆಸೆಂಟ್ ಅವರ್ ಸಿಂಪ್ಟಮ್ಸ್ ಅಪ್ರಾಪ್ರಿಯೇಟ್ಲಿ. ಬಿಕಾಸ್ ಇಷ್ಟೊಂದು ನೋವಿನ ಮಧ್ಯ ನಾವು ವೈದ್ಯರಿಗೆ, ಈಗಿನ ಕಾಲದ ವೈದ್ಯರಿಗೆ ಅದು ನೋಡ್ತೀನಿ ಬೆಂಗಳೂರಲ್ಲಿ ಎಲ್ಲರೂ ಇದ್ದಿದ್ದು ಲೈನ್ ಫುಲ್ ಉದ್ದ ಇರ್ತದೆ, ಅವರಿಗೆ ಸಮಯನೇ ಇರೋದಿಲ್ಲ. ಕೆಲವೊಮ್ಮೆ ನಾನೇ ಯೋಚನೆ ಮಾಡ್ತಿರ್ತೀನಿ ಎಷ್ಟು ಮಟ್ಟಿಗೆ ಇವರು ಜನರ ಜೊತೆ ಸ್ಪಂದಿಸ್ತಾ ಇದ್ದಾರೆ ಅಂತ. ಅವರು ತೀರಾ ದೇ ಆರ್ ಸೂಪರ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪೀಪಲ್ ಇರ್ಬೋದು, ಬಿಕಾಸ್ ದೇ ಜಸ್ಟ್ ರೀಡ್ ಬಿಫೋರ್ ದ ಪೇಷಂಟ್ ವಾಕ್ಸ್ ಇನ್ ಅನ್ನೋ ರೀತಿಯಲ್ಲಿ. ನಾಟ್ ಸೋ ಮಚ್, ಬಟ್ ಸಂಶೋಧನೆಗಳು ನಡೀತಾ ಇದೆ ಆ ವಿಷಯದಲ್ಲಿ. ಬೇಕಿದ್ರೆ ನಾನು ಐ ಕ್ಯಾನ್ ಸ್ಪೀಕ್ ಆನ್ ದಟ್ ಲಿಟಲ್ ಬಿಟ್ ಲೇಟರ್. ಬಟ್ ಸಿಂಪ್ಟಮ್ಸ್ ಬಂದಾಗಿದ್ದು ದೇಹ ಮಾತಾಡೋದು ಒಂದೇ ವಿಷಯ, ನೋವು. ಸೊ ನೋವಿನಲ್ಲಿ ಹೆಚ್ಚಾಗಿ ನಾವು ವಿಜ್ಞಾನಿಗಳೇನು ಹೇಳ್ತೀವಿ ಅಂತಂದ್ರೆ ಹೃದಯ ಸಂಬಂಧ ನೋವಿದ್ದು ಕಿವಿಯ ಕೆಳಗಡೆ ಭಾಗದಿಂದ ಹೊಕ್ಕಳಿನ ಮೇಲೆ ಯಾವುದೇ ಭಾಗದಲ್ಲಿ ನೋವಿತ್ತು ಅಂತಂದ್ರೆ ವಿ ಎಕ್ಸ್ಪೆಕ್ಟ್ ಎವ್ರಿ ಒನ್ ಟು ಬಿ ವಿಜಿಲೆಂಟ್. ಓಕೆ, ಏನಕ್ಕೆ ಅಂತಂದ್ರೆ ಜೀವಕ್ಕೆ ಇಮಿಡಿಯೇಟ್ ಆಗಿ ನಾವು ಅವರಿಗೆ ಪರಿಹಾರ ಕೊಡಬೇಕು ಅಂತಂದ್ರೆ ಹೃದಯ ಸಂಬಂಧ ರೋಗಗಳನ್ನ ಫಸ್ಟ್ ನಾವು ಡಯಾಗ್ನೋಸ್ ಮಾಡಬೇಕು. ಎವ್ರಿಥಿಂಗ್ ಎಲ್ಸ್ ಕ್ಯಾನ್ ಟೇಕ್ ಪ್ಲೇಸ್, ಬಿಕಾಸ್ ಬೇರೆದು ಯಾವುದು ನಿಮಗೆ ಇಮಿಡಿಯೇಟ್ ಆಗಿ ಸಾವು ತರೋದಿಲ್ಲ. ಹಾಗಾಗಿ ಕಿವಿಯ ಕೆಳಗಡೆಯಿಂದ ಹೊಕ್ಕಳದ ಮೇಲೆ ಯಾವುದೇ ಭಾಗದಲ್ಲಿ ನಿಮ್ಗೆ ನೋವು ಬಂತು ಅಂತಂದ್ರೆ ಸ್ವಲ್ಪ ಎಚ್ಚರಿಕೆಯಿಂದ. ನೆಕ್ಸ್ಟ್ ಒನ್, ಇವಾಗ ಹೃದಯ ಸಂಬಂಧ ರೋಗ ಇತ್ತಿತ್ತು ಅಂದ್ರೆ ಹಾರ್ಟ್ ಈಸ್ ಅನ್ ಆರ್ಗನ್ ವಿಚ್ ಇಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ನಮ್ಮ ಹಿಡಿತದಲ್ಲಿಲ್ಲ. ಹೃದಯ ಇದ್ದಿದ್ದು ಯಾವಾಗ್ಲೂ ನಡೀತಾ ಇರ್ತದೆ. ಸೊ ಅವಾಗ ಈ ನೋವು ಏನ್ ಬರುತ್ತಲ್ಲ, ಇಟ್ ಟೆನ್ಸ್ ಟು ಬಿ ಇಂಡಿಪೆಂಡೆಂಟ್ ಆಫ್ ಯೋರ್ ಕಂಟ್ರೋಲ್. ನಾನು ದೊಡ್ಡ ಉಸಿರು ತಗೊಂಡೆ ಅಂತಂದ್ರೆ ನೋವು ಜಾಸ್ತಿ ಬರುತ್ತೆ, ಉಸಿರು ಮಾಡಲಿಲ್ಲ ಅಂತಂದ್ರೆ ನೋವು ಹೊಟ್ಟೋಗ್ಬಿಡುತ್ತೆ ಅಂದಾಗ ದೆನ್ ಪ್ರಾಬಬ್ಲಿ ಇಟ್ ಇಸ್ ನಾಟ್ ಅ ಹಾರ್ಟ್ ಪೇನ್, ಅದು ಲಂಗ್ಸ್ ಪೇನ್ ಇರ್ಬೋದು. ಹೃದಯದ ನೋವು ಇತ್ತು ಅಂತಂದ್ರೆ ಇವಾಗ ಕೂತಿದ್ದಾಗೆ ನನಗೆ ನೋವು ಬಂದಿದೆ, ಎದ್ದು ಏನಾದರೂ ಕೆಲಸ ಮಾಡಿದ ತಕ್ಷಣ ಅದು ನೋವು ಜಾಸ್ತಿ ಆಗುತ್ತಾ, ದೆನ್ ಬಹುಶಃ ಹೃದಯ ಸಂಬಂಧ ನೋವಿರಬಹುದು. ಓಕೆನಾ? ಇಟ್ ಕ್ಯಾನ್ ಬಿ ಅದರ್ ಥಿಂಗ್ಸ್, ಬಟ್ ವೈದ್ಯರ ಹತ್ರ ಹೋಗೋದಕ್ಕೆ ಇವೆಲ್ಲ ಕಾರಣಗಳನ್ನ ನಮ್ಮ ಮನಸ್ಸಿನಲ್ಲೇ ನಾವಿದನ್ನ ಗಮನಿಸ್ಕೋತಾ ಇರಬೇಕು. ಓಕೆ, ಎರಡನೇದಿದ್ದು ಅದು ನೋವಿದ್ದು ಏನು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೂ ಇಟ್ ಕ್ಯಾನ್ ಕಂಟಿನ್ಯೂ ಟು ಕೀಪ್ ಇನ್ಕ್ರೀಸಿಂಗ್. ಬಿಕಾಸ್ ಯಾವುದೇ ಒಂದು ರಕ್ತನಾಳದಲ್ಲಿ ಬ್ಲಾಕೇಜ್ ಆಯಿತು ಅಂತಂದ್ರೆ ಇಟ್ ಈಸ್ ಎನ್ ಅಬ್ಸಲ್ಯೂಟ್ ಬ್ಲಾಕೇಜ್. ಅದು ತಕ್ಷಣನೇ ಅದು ತೊಂದರೆ, ನೋವಿದ್ದು ಹೆಚ್ಚಾಗ್ತಾ ಹೋಗುತ್ತೆ. ಸೊ ಯು ಬಿಕಮ್ ವಿಜಿಲೆಂಟ್. ಎರಡನೇದು ಬೆವರು ಬರ್ಬೋದು, ಅಥವಾ ನಿಮಗೆ ತಲೆ ಸುತ್ತು ಬರ್ಬೋದು. ಕೆಲವರಿಗೆ ಇವಾಗ ಸಕ್ಕರೆ ಕಾಯಿಲೆ ಇತ್ತು ಅಂತಂದ್ರೆ ಅವರಿಗೆ ನೋವಿಲ್ಲದೆ ಇರಬಹುದು, ಬಟ್ ಉಸಿರಾಟದ ತೊಂದರೆ ಬರ್ಬೋದು, ಅಥವಾ ತಲೆ ಸುತ್ತು ಬರಬಹುದು, ಎಚ್ಚರ ತಪ್ಪಬಹುದು. ದೀಸ್ ಆರ್ ಆಲ್ ದ ಸಿಂಪ್ಟಮ್ಸ್ ವೇರ್ ದ ಹಾರ್ಟ್ dysfunction can be associated or involved. ನಮಗೆ ಯಾವುದು ಸರಿ ಅನಿಸೋದಿಲ್ಲ. ದಿನನಿತ್ಯ ಕಾರ್ಯದಲ್ಲಿ ನಮಗೆ ಯಾವುದಾದ್ರೂ ಒಂದು ಬದಲಾವಣೆ ಆಗಿತ್ತು, ಏನೋ ಒಂದು ಹೊಸದಾಗಿ ಬದಲಾವಣೆ ಆಗಿದೆ ಅಂದ ತಕ್ಷಣ ಅದನ್ನ ಗಮನದಲ್ಲಿಟ್ಕೊಂಡು ವೈದ್ಯರ ಹತ್ರ
ಹೋಗಿ ತಪಾಸಣೆ ಮಾಡಿಸ್ಕೊಳ್ಳೋದು ಬಹಳ ಒಳ್ಳೆಯದು. ಇರಬೇಕು ಅಂತ. ಬಟ್ ಹಳ್ಳಿಗಳಲ್ಲಿ ಎಷ್ಟು ಕಷ್ಟ ಅಂದರೆ, ನಾನು ಪ್ರತಿ ಒಂದು ಮೂಲೆಗೆ ಹೋದಾಗ ಈಗಲೂ ಒಂದು ಹಳ್ಳಿಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಒಂದು ಹಳ್ಳಿ ಇದೆ, ಮೆನ್ಸ್ಟ್ರೇಷನ್ ಆದಾಗ ಆ ಮಕ್ಕಳನ್ನ ಹೊರಭಾಗದಲ್ಲಿ ಇಡ್ತಾರೆ. ಅದೊಂದು ಪದ್ಧತಿ ಅಂತೆ. ಅವ್ರಿಗೆ ಹೇಗೆ ಪ್ಯಾಡ್ಸ್ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ. ಹಳೆಯ ಬಟ್ಟೆಗಳಿರುತ್ತಲ್ಲ, ಆ ಬಟ್ಟೆಗಳನ್ನ ಹಾಕೊಂಡು ಹಾಗೆ ಜೀವನ ಮಾಡ್ತಾ ಇದ್ದಾರೆ. ಅಂದರೆ ಪ್ರತಿ ಫಸ್ಟ್ ಟೈಮ್ ಆದಾಗ ಅವ್ರನ್ನ ಮನೆ ಒಳಗೆ ಕೂರಿಸಲ್ಲ, ಇನ್ನು 3 ದಿನ ಹೊರಗಡೆನೇ ಇರ್ತಾರೆ. ಅಂದರೆ ಅವ್ರು ಏನೇ ಮಾಡ್ಬೇಕಂದ್ರೂ 5 ದಿನ ಆ ಮನೇಲೆ ಅವ್ರೆಲ್ಲ ಸಂಸ್ಕಾರ ಆಗಲಿ ಅವ್ರದ್ದು ಏನೇ ಆಗಲಿ ಹೊರಗಡೆ ಇರಬೇಕು. ಅಲ್ಲಿ ಪ್ರತಿಯೊಂದು ಲೈಟು ಇಲ್ಲ. ಸೊ ಅಂತ ಒಂದು ನಮ್ಮ ದೇಶ ಅಂದರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟು ಇನ್ನು ತಿಳುವಳಿಕೆ ಇಲ್ಲದೆ ಇರೋ ದೇಶ. ಸೊ ನಾವು ಬುದ್ಧಿವಂತಿಕೆ ಹೇಳಬೇಕು, ಪ್ರಿವೆನ್ಷನ್ ಹೇಳಬೇಕು. ಸೊ ಎಷ್ಟು ಕಷ್ಟ ಇದೆ ಅಂತ ಪ್ರತಿಯೊಬ್ಬರೂ ಮನವರಿಕೆ ಮಾಡಿಕೊಂಡು ನಮ್ಮ ಭಾವನೆಗಳನ್ನ, ನಾನು ಹೆಚ್ಚು ಮಾತಾಡೋಕೆ ಹೋಗಲ್ಲ ಯಾಕೆಂದರೆ ಊಟದ ಸಮಯ ಅನಿಸುತ್ತೆ. ಸೊ ನಾನು ಈ ಸಿಕ್ಕಿದ ಕಾಲಾವಕಾಶದಲ್ಲಿ ಸ್ವಲ್ಪನೇ ಹೇಳ್ಬೋದು. ಬಟ್ ನಂಗೆ ತಿಳಿದಿರೋ ಮಟ್ಟಿಗೆ ನಿಮ್ಗೆಲ್ಲರಿಗೂ ಜೋರಾಗಿ ನನ್ನ ಕಡೆಯಿಂದ ಕೃತಜ್ಞತೆ ಹೇಳ್ತಾ ಒಂದು ಅಭಿನಂದನೆ ಸಲ್ಲಿಸಬೇಕು. ಯಾಕಂದರೆ ಈ ಥರ ಸೊಸೈಟಿ ಸೋಷಲ್ ಸರ್ವಿಸ್ ಮಾಡ್ತಾ ಇದ್ದಾರೆ ಎಲ್ಲರೂ, ಗಂಡಸರಾಗಲಿ ಹೆಂಗಸರಾಗಲಿ ಎಲ್ಲರೂ ಒಟ್ಟಿಗೆ ಗೂಡ್ಕೊಂಡು ನೀವು ಇಷ್ಟು ಚೆನ್ನಾಗಿ ಒಂದು ಏನಂತೀರ ಮೆಡಿಕಲ್ ಟರ್ಮಿನಾಲಜೀಸು ಮತ್ತು ಈ ಇನ್ವೆಸ್ಟಿಗೇಷನ್ಸ್ ಬಗ್ಗೆ ಆಗಿರ್ಬೋದು ಹೇಗೆ ಎಲ್ಲರಿಗೂ ತಿಳಿಸ್ಕೊಡ್ತೀರ ಅನ್ನೋದು ತುಂಬ, ಅಂದರೆ ಈ ಪೇಪರಲ್ಲಾಗಲಿ ಯೂಟ್ಯೂಬ್ ಫೇಸ್ಬುಕ್ಕಲ್ಲಿ ಪ್ರತಿಯೊಂದು ಮೀಡಿಯಾದಲ್ಲೂ ನೀವು ಲಯನ್ಸ್ ಕ್ಲಬ್ ಅಂತ ಇದ್ದೀವಿ. ನನ್ನ ಚಿತ್ರದಲ್ಲಿ ನನ್ನ ತಂದೆ ಹೇಳ್ತಾ ಇದ್ರು ಈ ಲಯನ್ಸ್ ಕ್ಲಬ್ ಹಿಂಗೆ ಮಾಡ್ತಾ ಇದೆ ಹಂಗೆ ಮಾಡ್ತಾ ಇದೆ. ಬಟ್ ನನಗೆ ಅರಿವಿರಲಿಲ್ಲ. ಈಗ ನನಗೆ ಮಂಜುನಾಥ್ ಮತ್ತು ದೇವರಾಜ್ ಅವರು ಆ್ಯಕ್ಚುಲಿ ನಮ್ಮ ಸಂಸ್ಥೆಯಲ್ಲಿ ಮಾಡಬೇಕಾಗಿತ್ತು, ಏನೋ ಕೆಲವು ಕಾರಣಾಂತರದಿಂದ ನಮ್ಮ ಸಂಸ್ಥೆಯಲ್ಲಿ ಈ ಪ್ರೋಗ್ರಾಮ್ನ ನಡೆಸ್ಕೊಡ್ಲಿಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಅವ್ರು ಇಲ್ಲಿ ಆರ್ಗನೈಸ್ ಮಾಡಿದ್ರು. ನಮ್ಮ ಅಡ್ಮಿನಿಸ್ಟ್ರೇಟ್ರು ಇಲ್ಲ ನೀವು ಹೋಗಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದಾಗ ಧನ್ಯವಾದಗಳು. ನನ್ನ ಇಲ್ಲಿ ಗೆಸ್ಟ್ ಆಫ್ ಆನರ್ ಆಗಿ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಲಯನ್ಸ್ ಕ್ಲಬ್ಬಿಂದ. ಸೊ ಹಾಗಾಗಿ ಇವಾಗ ನನಗೆ ತುಂಬ ಖುಷಿ ಆಗ್ತಾ ಇದೆ.
ಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ 317E ಆ ಭಾಗದ ಚಂದಾಪುರ ನೋಬಲ್ ಇವತ್ತು ಇಲ್ಲಿ ರೀಸನ್ ಮೀಟ್ ಕಾರ್ಯಕ್ರಮವನ್ನು TSR ರಾಯಲ್ ಗ್ರ್ಯಾಂಡ್ ಹೋಟ್ನಲ್ಲಿ ಇಂದು ತುಂಬ ಅದ್ಧೂರಿಯಾಗಿ ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ವಿ. ಮುಖ್ಯ ಅತಿಥಿಯಾಗಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ ಶ್ರೀಯುತ ಸಂತೋಷ್ ಹೆಗಡೆ ಅವರು ಇವತ್ತು ಅಧ್ಯಕ್ಷತೆಯನ್ನು ವಹಿಸಿದರು. ಅದೇ ರೀತಿ ನಮ್ಮ ಆರ್ಟ್ ಸ್ಪೆಷಲಿಸ್ಟ್ ಡಾಕ್ಟರ್ ಗಿರೀಶ್ ಮೂಡ್ ಅವರು ಇವತ್ತು ಆರ್ಟ್ ಬಗ್ಗೆ ನಮ್ಮ ಜನತೆಗೆ ಎಳೆಯಾಗಿ ವಿವರವಾಗಿ ತಿಳಿಸ್ಕೊಡ್ಲಿಕ್ಕೆ ಅಂತ ಬಂದಿದ್ರು. ಅವರು ಕೂಡ ಕಾರ್ಯಕ್ರಮವನ್ನು ನಡೆಸಿಕೊಟ್ರು, ಅದ್ದೂರಿಯಾಗಿತ್ತು. ಅದೇ ರೀತಿ BTLನ ಸಂಸ್ಥಾಪಕರಾದಂಥ ಶ್ರೀಯುತ ಸುಮಾ ರಂಗನಾಥ್ ಅವರು ಕೂಡ ಬಂದಿದ್ದರು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಮ್ಮ ಆನೇಕಲ್ ತಾಲೂಕಿನ ಸುತ್ತಮುತ್ತ ಇವತ್ತು ಏನು 8 ಕ್ಲಬ್ ಇದೆ, ಹೆಚ್ಚು ಕಮ್ಮಿ ಸಾವಿರಾರು ಕಾರ್ಯಕ್ರಮಗಳನ್ನ, ಬೃಹತ್ ಕಾರ್ಯಕ್ರಮಗಳನ್ನ, ಹೆಲ್ತ್ ಕಾರ್ಯಕ್ರಮಗಳನ್ನ ನಾವು ಇವತ್ತು ಈ ಆನೇಕಲ್ ತಾಲೂಕಲ್ಲಿ ಮಾಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು ಏನು ಒಂದು ಸಿಹಿ ಸುದ್ದಿ ಅಂದರೆ ಆನೇಕಲ್ನಲ್ಲಿ ಇವತ್ತು ಲಯನ್ಸ್ ಕ್ಲಬ್ ಇರಲಿಲ್ಲ, ಅಲ್ಲಿಗೊಂದು ಇವತ್ತು ಹೊಸ ಕ್ಲಬ್ಬನ್ನು ಇಂಟರ್ನ್ಯಾಷನಲ್ ಲಯನ್ಸ್ ಕ್ಲಬ್ ಆಫ್ ರಾಗಿನಾಡು ಆನೇಕಲ್ ಎಂದು ಹೆಸರು ನಾಮಕರಣ ಮಾಡಿ ಗವರ್ನರ್ ಅದಕ್ಕೆ ಪ್ರಶಂಸೆಯನ್ನು ಮಾಡಿ ಅದನ್ನು ಇನ್ಸ್ಟಲೇಷನ್ ಕಾರ್ಯಕ್ರಮವನ್ನು ಶೀಘ್ರದಲ್ಲೇ ಡೇಟ್ ಅನೌನ್ಸ್ಮೆಂಟ್ ಮಾಡೋಣ ಅಂತ ಹೇಳಿ ಗವರ್ನರ್ ಇವತ್ತು ಡೇಟ್ ಕೊಟ್ಟೋಗಿದ್ದಾರೆ. ಇವತ್ತು ಏನಂತ ಹೇಳಿದ್ರೆ ನೂರಾರು ಜನ ಬಂದು ಇವತ್ತು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದು ಯಶಸ್ವಿಯಾಗೊಳಿದಿದೆ. ಹಾಗಾಗಿ ಈ ಸುತ್ತಮುತ್ತಲಿನ ಜನರಿಗೆ ಇನ್ನೂ ಏನಾದರೂ ಒಂದು ಸೇವೆಯನ್ನು ಮಾಡಬೇಕು ಅನ್ನೋದು ಲಯನ್ಸ್ ಕ್ಲಬ್ಬಲ್ಲಿ ಇದೆ, ಮುಂದೆ ಖಂಡಿತವಾಗಿಯೂ ಮಾಡ್ತದೆ. SLCಯಲ್ಲಿ 15 ಸರ್ಕಾರಿ ಶಾಲೆಗಳಿದ್ದಾವೆ ಆನೇಕಲ್ ತಾಲೂಕಲ್ಲಿ. ಆ ಸರ್ಕಾರಿ ಶಾಲೆಗಳಲ್ಲಿ SLCಯಲ್ಲಿ ಯಾರು ಉನ್ನತ ಅಂಕಗಳನ್ನ ತೆಗಿತಾರೋ ಬಡ ಮಕ್ಕಳಿಗೆ ಅವರಿಗೆ PUC ಮತ್ತು ಸೆಕೆಂಡ್ PUC ಅವರಿಗೆ ಸ್ಕಾಲರ್ಶಿಪ್ನ ಕೊಡಬೇಕು ಅನ್ನೋ ಕಾರ್ಯಕ್ರಮವನ್ನು ನಮ್ಮ ಚಂದಾಪುರ ನೋಬಲ್ ಅಂದ್ಕೊಂಡಿದೆ. ನಮ್ಮ ಚಂದಾಪುರ ನೋಬಲಲ್ಲಿ ಇರುವಂಥ ಎಲ್ಲ ಸದಸ್ಯರು ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಇದು ನನ್ನನ್ನು ಒಬ್ಬನ ಯಶಸ್ವಿ ಅಲ್ಲ, ನಮ್ಮ ಚಂದಾಪುರ ನೋಬಲ್ನ ಎಲ್ಲ ಸದಸ್ಯರ ಯಶಸ್ಸು ಅಂತ ಹೇಳಿ ನಾನು ಈ ಮಾತಿಗೆ ವಿರಾಮ ಮಾಡ್ತೀನಿ. Today's program, Region Chairperson Meetup, Lions International District 317E has successfully been completed under the leadership of Region Chairperson Manjunath KN, Zone Chairperson Devraj Naik, Zone Chairperson Rafael Anthony, and it has been successfully done. And we have successfully launched a district website of District 317E. Under the governorship of District Governor Dr. Ramra Aras, as well as we have formed a new club in Anekal Taluk under the guidance of Devraj Naik. It is all successfully done. All 8 clubs have done a wonderful job. We are thankful for our supporters, our sponsors who continuously supports us and make us feel proud to work for Lions Club Sarjapura. Thank you. Long live ಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317E ಈ ಒಂದು ಬೆಂಗಳೂರು ಜಿಲ್ಲೆಯ ವಲಯ ಮಟ್ಟದ ವಲಯ ಮಟ್ಟ 3 ಈ ಒಂದು ಭಾಗದಲ್ಲಿ ಬನ್ನೇರುಘಟ್ಟ, ಸರ್ಜಾಪುರ, ಜಿಗಣಿ, ಚಂದಾಪುರ ಈ ಎಲ್ಲ ಏರಿಯಾ ನಮ್ಮ ವಲಯಕ್ಕೆ ಬರುತ್ತೆ. ಈ ವಲಯದಲ್ಲಿ 2 ಪ್ರಾಂತ್ಯಗಳಿದೆ. ಆ ಪ್ರಾಂತೀಯ ಅಧ್ಯಕ್ಷರು ಮತ್ತು ಈ ವಲಯದ ಅಧ್ಯಕ್ಷರಾಗಿರುವಂಥ ಲಯನ್ ಮಂಜುನಾಥ್ KN ಅವರ ಒಂದು ನೇತೃತ್ವದಲ್ಲಿ ಈ ದಿನ ನಾವು ಕಳೆದ ಜೂನ್ ತಿಂಗಳಿಂದ ಇಲ್ಲಿವರೆಗೂ ಆಗಿರುವಂಥ ಎಲ್ಲ ಸೇವಾ ಚಟುವಟಿಕೆಗಳನ್ನು ನಾವು ಒಗ್ಗೂಡಿಸ್ಕೊಂಡು ಎಲ್ಲ 8 ಕ್ಲಬ್ಗಳು ಜೊತೆಗೆ ನಮ್ಮ ಲಿಯೋ ಕ್ಲಬ್ಗಳನ್ನು ಒಳಗೊಂಡಂತೆ ಇವತ್ತು ಒಂದು ಸಂಭ್ರಮದ ವಾತಾವರಣವನ್ನು ನಾವು ಸೃಷ್ಟಿ ಮಾಡಿ ಇವತ್ತು ನಾವು ಹೃದಯಕ್ಕೆ ಸಂಬಂಧಪಟ್ಟಿರುವಂಥ ಹಾರ್ಟ್ಗೆ ಸಂಬಂಧಪಟ್ಟಂಗೆ ಡಾಕ್ಟರ್ ಗಿರೀಶ್ ಮೂಡ್ ಅವರನ್ನು ಕರೆಸಿ ಜನಸಾಮಾನ್ಯರಿಗೆ ಈ ಹೃದಯದ ಬಗ್ಗೆ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಈ ಒಂದು ಮುಖ್ಯ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಮತ್ತು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿಬಂತು. ಇನ್ನಷ್ಟು ಸದಸ್ಯಗಳು ನಮ್ಮ ಕ್ಲಬ್ಬನ್ನು ಸೇರ್ಕೊಳ್ತಾ ಇದ್ದಾರೆ. ಮತ್ತು ಇದೇ ನಿಟ್ಟಿನಲ್ಲಿ ಒಂದು ಹೊಸ ಕ್ಲಬ್ಬನ್ನು ಕೂಡ ರಾಗಿನಾಡು ಆನೇಕಲನ್ನು ಈ ದಿನ ಉದ್ಘಾಟನೆಗೊಂಡಿದೆ. ಸೊ ಎಲ್ಲರೂ ಸೇರಿಕೊಂಡು ಉತ್ತಮ ಸಮಾಜನ ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜೊತೆಗೆ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು. ನಮಸ್ಕಾರ. ಇವತ್ತು ಒಂದು ಅದ್ಧೂರಿಯಾದ ಒಂದು ಕಾರ್ಯಕ್ರಮ ನಡೆದಿದೆ. ರೀಜನ್ ಮೀಟ್ ರೀಜನ್ 3ಯಿಂದ ಲಯನ್ಸ್ ಕ್ಲಬ್ ಬಗ್ಗೆ ಈಗಷ್ಟೇ ಎಲ್ಲರೂ ಹೇಳಿದ್ದಾರೆ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಪುನಃ ಅದನ್ನೇ ಮಾಹಿತಿ ನೀಡೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಹೇಳೋದು ಒಂದೇ, ಇವತ್ತು ಲಯನ್ಸ್ ಕ್ಲಬ್ಗೆ ಇನ್ನಿಷ್ಟು ಸಂಖ್ಯೆಯಲ್ಲಿ ಸೇರಿಕೊಳ್ಳಿ. ಈಗಾಗಲೇ ಇವತ್ತೊಂದು ಆನೇಕಲ್ಲಲ್ಲಿ ಲಯನ್ಸ್ ಕ್ಲಬ್ ಆಫ್ ರಾಗಿನಾಡು ಅಂತ ಹೊಸ ಕ್ಲಬ್ಬನ್ನು ಇವಾಗಲೇ ಪ್ರಾರಂಭ ಮಾಡಿದ್ದೀವಿ. ಇದೇ ಥರ ನಮ್ಮ ಭಾಗದಲ್ಲಿ ಇನ್ನಿಷ್ಟು ಕ್ಲಬ್ಗಳಾಗಲಿ. ನಾವು ಇಲ್ಲಿವರೆಗೆ ನಮ್ಮ ಈ ರೀಜನಿಂದ ಸುಮಾರು ವರ್ಷಕ್ಕೆ
ಒಂದು 10,000ಕ್ಕೂ ಅಧಿಕ ಜನರುಗಳು ಬೆನಿಫಿಟ್ಸ್ಗಳನ್ನು ತಗೊತಾ ಇದ್ದಾರೆ ನಮ್ಮ ಲಯನ್ಸ್ ಕ್ಲಬ್ಬಿಂದ. ಕಣ್ಣಿನ ಆಪ್ರೇಷನ್ಗಳಾಗಲಿ, ಕನ್ನಡಕಗಳಾಗಲಿ, ಮತ್ತು ಡಯಾಬಿಟೀಸು, BP, ಬೇರೆ ಬೇರೆ ಥರದ ಆಪ್ರೇಷನ್ಗಳು, ಅದಕ್ಕೂ ಇನ್ನಿತರ ಮೆಡಿಕಲ್ ಸಾಕಷ್ಟು ನಮ್ಮ ಒಂದು ಸರ್ವಿಸ್ ಕೊಡ್ತಾ ಇದ್ದೀವಿ. ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೆಷ್ಟು ಸರ್ವಿಸ್ಗಳನ್ನು ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಈ ಒಂದು ರೀಜನ್ ಮೀಟ್ ಕಾರ್ಯಕ್ರಮದಲ್ಲಿ ಭಾಳ ಅದ್ದೂರಿಯಾಗಿ ಈಗಾಗಲೇ ಮಂಜುನಾಥ್ರವರು ಹೇಳ್ದಂಗೆ ಭಾಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದೆ. ಇದರಲ್ಲಿ ಲಯನ್ ನಮ್ಮ ಬಿಜೂರವರು ಮತ್ತು ದೇವರಾಜ್ ನಾಯಕು, KN ಮಂಜುನಾಥ್ ಗೌಡ್ರು ಎಲ್ಲರೂ ಭಾಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ಸುಮಾರು 1 ತಿಂಗಳಿಂದ ಪೂರ್ವ ಸಿದ್ಧತೆ ಮಾಡಿಕೊಂಡು ಯಶಸ್ವಿಯಾಗಿ ನಡೆಸಬೇಕು ಅಂತ ನಮ್ಮ ಜೊತೆನೂ ಚರ್ಚೆ ಮಾಡಿದ್ರು. ನಾನು ಪ್ರಭಾಕರ್ ರೆಡ್ಡಿ ಅಂತ ಲಯನ್ಸ್ ಕ್ಲಬ್ ಪ್ರೆಸಿಡೆಂಟು. ನಾವೆಲ್ಲ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ಇವತ್ತು ಈಗಾಗಲೇ ಅವರು ಎಲ್ಲರ ಹೆಸರುಗಳನ್ನು ಹೇಳಿದ್ದಾರೆ. ನ್ಯಾಯಾಧೀಶರಿಂದ, ಡಾಕ್ಟರ್ಗಳಿಂದ ಎಲ್ಲರನ್ನು ಕರೆಸಿ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಸಮಾಜಕ್ಕೆ ಕೊಟ್ಟಿದ್ದೀವಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡ್ತಾರೆ. It was a very successful and good program organized by our Lion Manjunath KN. He is the RC, and more than 200 people has attended this RC meeting today, and we are having Zone 1, Zone 2, all the Lions Club, almost 8 clubs. They participated and showcased their service activity, what they do it here, and it was a successful event. Just for long live Lions. ಈ ಲಯನ್ಸ್ ಕ್ಲಬ್ಬಿನ ಕಾರ್ಯಕ್ರಮ ಬಹಳ ಉಪಯುಕ್ತವಾಗಿತ್ತು ಹಾಗೂ ಉತ್ತಮವಾಗಿತ್ತು. ಏನಕ್ಕೆ ಅಂತಂದರೆ ಲಯನ್ಸ್ ಕ್ಲಬ್ ಇದ್ದಿದ್ದು ಇಲ್ಲಿವರೆಗೆ ಏನು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡ್ಕೊತಾ ಬರ್ತಾ ಇದೆ. ಪರಿಸರ ಆಗಲಿ, ಶಿಕ್ಷಣ ಆಗಲಿ, ಆರೋಗ್ಯ ಹಾಗೂ ಸಮಾಜದ ಒಳಿತಿಗಾಗಿ ಏನು ಕೆಲಸ ಮಾಡ್ಕೊಂಬರ್ತಿದ್ದಲ್ಲ, ಆ ನಿಟ್ಟಿನಲ್ಲಿ ಇವತ್ತಿನ ದಿನ ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಆ ಒಂದು ನಮ್ಮ ಸಂಸ್ಕೃತಿನ ಬರೀ ಕೆಲಸದಲ್ಲಿ ಅಷ್ಟೇ ಅಲ್ಲ, ಭ್ರಾತೃತ್ವದಲ್ಲೂ ಅವರು ಪ್ರದರ್ಶನ ಮಾಡಿದ್ದು ನನಗೆ ಭಾಳ ಖುಷಿ ಆಯಿತು. ಹಾಗೆಯೇ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ಆರೋಗ್ಯದ ವಿಷಯದ ಅಷ್ಟೇ ಅಲ್ಲ, ಹೃದಯ ವಿಷಯದಲ್ಲಿ ಹೃದಯವಂತಿಕೆಯಿಂದ ಇದನ್ನು ಮುಂದೆ ತಗೊಂಡು ಹೋಗ್ತಾರೆ ಅಂತ ಬಿಟ್ಟು ನಾನು ಭಾವಿಸಿ ಅವರಿಗೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮ ವಲಯ ಅಧ್ಯಕ್ಷರಾದ ಮಂಜುನಾಥ್ ಅವರ ನೇತೃತ್ವದಲ್ಲಿ ನಮ್ಮ ವಲಯದ ರೀಜನ್ 3 ಅಂತೀವಿ ನಾವು ಲಯನ್ಸ್ ಕ್ಲಬ್ಬಲ್ಲಿ, ಅದರದ್ದೊಂದು ಇವತ್ತು ಫಂಕ್ಷನ್ ಇತ್ತು. ಇವರು ಒಂದು ಲೀಡರ್ಶಿಪ್ಪಲ್ಲಿ ಇವತ್ತು ನಾವು ತುಂಬ ಒಂದು ಒಳ್ಳೆಯ ಸೇವಾ ಕಾರ್ಯಕ್ರಮಗಳನ್ನ ಸ್ಕಾಲರ್ಶಿಪ್ಸ್ ಕೊಡುವ ಮುಖಾಂತರ ಮಾಡಿದ್ದೀವಿ. ಈ ಭಾಗದಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಆರ್ಗನೈಸೇಷನ್ನು ಅಸ್ತಿತ್ವನ ಇವತ್ತು ನಾವು ಎಷ್ಟು ಮಟ್ಟಿಗೆ ಮಾಡ್ತಾಯಿದ್ದೀವಿ ಅಂತ ಇವತ್ತು ನಮ್ಮ ಮಂಜುನಾಥ್ ಅವ್ರ ಲೀಡರ್ಶಿಪ್ಪಲ್ಲಿ ನೋಡಿಸ್ಕೊಟ್ಟಿದ್ದಾರೆ. ಸೊ ಈ ಎಲ್ಲ ಕಡೆ ಇರುವ ಜನಗಳಿಗೆ ಇನ್ನೂ ಒಂದು ಹೊಸ ಕ್ಲಬ್ಗಳಾಗಲಿ ಮತ್ತು ಲಯನ್ಸ್ ಕ್ಲಬ್ಬಿಂದ ಇಲ್ಲಿ ಜನಗಳಿಗೆ ಇನ್ನೂ ಒಳ್ಳೊಳ್ಳೆ ಸೇವೆ ಸಿಗಲಿ ಅಂತ ಕೇಳ್ಕೊಳ್ತೀವಿ.